ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಒಂದು ಗಂಭೀರವಾದ ವಿಚಾರವನ್ನು ನಿಮ್ಮ ಮುಂದಿಡ್ಲಿಕ್ಕಿದ್ದೇವೆ. ಪುಲ್ಕೇರಿ ಬೈಪಾಸ್ ನಿಂದ, ಕಾರ್ಕಳದ ಬೈಪಾಸ್ ನಿಂದ ಮಾಳಾ ಗೇಟ್ ಅಂದ್ರೆ ಮಿಯಾರು ಗಜಗೋಳಿಯಾಗಿ ಮಾಳಾ ಗೇಟ್ ನವರೆಗೆ ನಡೆಯುತ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಬಹುಶಃ ಇದೇ ಜನವರಿ 23 ಶುಕ್ರವಾರದಂದು ಒಂದು ಮಿಯಾರು ಇದೇ ರಾಷ್ಟ್ರೀಯ ಹೆದ್ದಾರಿಯ ಮಿಯಾರು ಮಸೀದಿ ಬಳಿಯ ಒಂದು ಅಪಘಾತ ನಡೀತದೆ. ಖಾಸಗಿ ಬಸ್ ಗುಲ್ಬರ್ಗದಿಂದ ಬರ್ತಿದ್ದಂತಹ ತೂಫಾನ್ಗೆ ಡಿಕ್ಕಿ ಹೊಡೆದು 4 ಮಂದಿ ಒಂದು ಅಪಘಾತದಲ್ಲಿ ಮರಣ ಹೊಂದ್ತಾರೆ. ಬಹುಶಃ ಈ ಘಟನೆಯ ನಂತರ ಕೇಳಿ ಬಂದಂತಹ ಮಾತುಗಳು ಬಹಳಷ್ಟು. ಒಂದು, ಆ ಘಟನೆಗೆ ಮುಖ್ಯ ಕಾರಣ ಬಸ್ನ ವೇಗದ ಚಲಾವಣೆ, ಏನು ಓವರ್ಟೇಕ್ ಮಾಡುವ ಭರದಲ್ಲಿ ಈ ಅಪಘಾತ ನಡೆದಿದೆ ಅಂತ. ಇನ್ನು ಕೇಳಿ ಬಂದಿರುವಂತಹ ಮಾತುಗಳು ಯಾವ್ದಂತ ಹೇಳಿದ್ರೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅಸಮರ್ಪಕ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ ಆಗಿರ್ಬೋದು, ಸರಿಯಾದ ಡೈವರ್ಷನ್ಗಳಿಲ್ಲ ಅಥವಾ ಸೂಚನಾ ಫಲಕಗಳಿಲ್ಲ, ರಾಷ್ಟ್ರೀಯ ಒಂದು ಹೆದ್ದಾರಿಗೆ ಬೇಕಾದಂತಹ ನಿಯಮಗಳನ್ನು ಸರಿಯಾಗಿ ಈ ಒಂದು ರಸ್ತೆ ಕಾಮಗಾರಿಯಲ್ಲಿ ಮಾಡಲಿಲ್ಲ ಅನ್ನುವಂಥದ್ದು. ಬಹುಶಃ ಈ ಬಗ್ಗೆ ಮಿಯಾರು ಗ್ರಾಮದ ಜನತೆ ಏನ್ ಹೇಳ್ತಾರೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್. ನೀವು ಇಲ್ಲಿ ಮಿಯಾರ್ ನಲ್ಲಿ ಇದೇ ಪರಿಸರದಲ್ಲಿ ಇರುವವರು? ಇಲ್ಲಿ ಹುಟ್ಟಿ ಬೆಳೆದವರು. ಹೌದು, ಹುಟ್ಟಿ ಬೆಳೆದಿದ್ದೀರಿ. ಈಗ ಒಂದು ಇತ್ತೀಚೆಗೆ 3 ವರ್ಷದಿಂದ ನಿಮ್ಮ ಈ ಒಂದು ಪರಿಸರದಲ್ಲಿ ರೋಡ್ ವರ್ಕ್ ಆಗ್ತಿದೆ. ಸೊ ಈ ವರ್ಕ್ ಇಂದ ತುಂಬಾ ಸಮಸ್ಯೆ ಆಗ್ತುಂಟು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಆ ಅನುಭವ ಆಗಿದ್ಯಾ? ಯಾವ ರೀತಿಯ ಸಮಸ್ಯೆ ಇದೆ, ಈ ಬಗ್ಗೆ ಏನ್ ಹೇಳ್ತೀರಾ? ಸಮಸ್ಯೆ ಆಗ್ತದೆ ನಿಜವಾಗಿ. ಯಾಕಂದ್ರೆ ಡಿವೈಡರ್ ಬಗ್ಗೆ ಇವರು ಹೇಳಲಿಲ್ಲ, ಮತ್ತೆ ಇಲ್ಲಿ ಫುಟ್ಪಾತ್ ಉಂಟಂತ ಹೇಳಲಿಲ್ಲ, ಎಲ್ಲಿ ಎಷ್ಟು ಅಂತೆಲ್ಲ ಒಂದು ಕಡೆ ಒಂದೊಂದು ಮಾತಾಡ್ತಾ ಇದ್ದಾರೆ ಅವರು. ಹಾಗೆಲ್ಲ ಒಂದು ಕಡೆ ಅದು ನಗರ ಡಿವಿಷನ್, ಇನ್ನೊಂದು ಇದನ್ನು ಹೇಳ್ತಾ ಇದ್ದಾರೆ. ಜನರಿಗೆ ಒಟ್ಟು ಗೊಂದಲದ ಗೂಡು ಮಾಡ್ತಾರೆ ಅವರು. ಪರಿಹಾರ ನಂಗೆ ಕೊಡ್ಲಿಲ್ಲ. ನನ್ನ 5 ಸೆಂಟ್ ಜಾಗ ಹೋಗ್ತಾ ಉಂಟು. ನನಗೆ ಇಲ್ಲಿ ನೋಡಿ ಮಾರ್ಕೆಟ್ ವ್ಯಾಲಿಗಿಂತ ಕಡಿಮೆ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ಸಿಡರ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, 17% ಕಡಿಮೆ ಜಾಗಕ್ಕೆ ನೀವು ಕನ್ವರ್ಟೆಡ್ ಲ್ಯಾಂಡ್ ಕೊಡ್ಬೇಕಂತೇಳಿ. ಆದ್ರೆ ನಮಗೆ ಕೊಡ್ತಾ ಉಂಟು ಈಗ ಅವರು ಡಬಲ್. ನೋಡಿ, ಸಾಣೂರಿನಲ್ಲಿ ಅದೇ ರೋಡ್ ಕಂಟಿನ್ಯೂ ಆಗ್ತಾ ಉಂಟು. ನಮಗೆ ಅವರು ಹೇಳಿದ್ರೆ ಬೇರೆ ಉಡಾಪೆ ಮಾತಾಡ್ತಾರೆ. ಎಲ್ಲ ಉನ್ನತ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಇದ್ದಾರೆ ಇದರಲ್ಲಿ. ನಾವು ಅಸಹಾಯಕರಾಗಿದ್ದೇವೆ. ಈಗ ಗೊಂದಲ ಅಂತ ಹೇಳ್ತಿದ್ದೀರಲ್ಲ, ಯಾವೆಲ್ಲ ಗೊಂದಲ ಇದೆ? ಒಂದು ನೀವು ಹೇಳಿದ್ರಿ ನಿಮ್ಮ ಲ್ಯಾಂಡ್ ಬಗ್ಗೆ ಕರೆಕ್ಟ್ ಪರಿಹಾರ ಸಿಗ್ತಿಲ್ಲ ಅಂತ. ಅದನ್ನ ಬಿಟ್ಟು ಬೇರೆ ಯಾವ ಗೊಂದಲಗಳಿದೆ? ಗೊಂದಲ ನನ್ನ ನೋಟಿಫಿಕೇಶನ್ ಆಗಿದೆ ಹೆಚ್ಚಿಗೆ 1 ತಿಂಗಳೊಳಗೆ. ಪೇಪರ್ ಅನೌನ್ಸ್ ಮಾಡಿದವರು 1 ತಿಂಗಳಾಯ್ತು. ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ನಿಮ್ಗೆ ನೋಟಿಫಿಕೇಶನ್ ಆದದ್ದು 1 ತಿಂಗಳಲ್ಲಿ. 1 ತಿಂಗಳಲ್ಲಿ. ಮತ್ತೊಂದು ಅಂತಂದ್ರೆ ಅವರು ಇಲ್ಲಿ ಮೀಟಿಂಗ್ ಕರೆದ್ರು, ಕುಂದಾಪುರ ಹೋದ್ರೆ ಅವರಿಗೆ ಅಲ್ಲಿ ವಿಷಯನೇ ಗೊತ್ತಾಗುದಿಲ್ಲ. ನಾವು ಮಂಗಳೂರಿಗೆ ಹೋಗಿ ಇಲ್ಲಿ ಒಟ್ಟು ಗೊಂದಲದ ಕೂಡ ಪೇಪರ್ ಕೊಡ್ತಾರೆ. ಯಾವ್ದು ನಮ್ಗೆ ಓದಿದ್ದ ಪ್ರಜಾವಾಣಿಯ, ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ ಕೊಡ್ತಾರೆ. ನಾವು ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳಿಲ್ಲ, ಅರ್ಥ ಆಗ್ತದೆ, ನಮ್ಮನೇಲಿ ಓದೋ ಬರೀತಾರೆ. ಅದು ಬಟ್ ಈ ಪೇಪರ್ ಕೊಡ್ತಾ ಇಲ್ಲ ಅವರು, ನಮ್ಮನ್ನು ಹೈಡ್ ಮಾಡ್ಲಿಕ್ಕೆ. ಅಂದ್ರೆ ಒಂದು ಅವರು ಅಡ್ಡ ಅವ್ರ ಕೆಲಸ ನಾವು ಕೊಟ್ಟಿದ್ದೇವೆ ಅಂತ ಎಲ್ಲ ಪೇಪರ್ ಮತ್ತೆ ಕೊಡ್ತಾರೆ. ಒಂದು ಮೀಟಿಂಗ್ ಅಲ್ಲಿ ಯಾರು ಬರ್ಬೇಕಲ್ಲಿ ಬರ್ತಾ ಇಲ್ಲ, ಅವರು ಉನ್ನತ ಅಧಿಕಾರಿಗಳು ಬರ್ತಾ ಇಲ್ಲ. ನೀವು ಅದಕ್ಕೆ ಹೋಗಿ ನನ್ನಲ್ಲಿ ಹೇಳ್ತಾರೆ. ನಾವು ಮೊನ್ನೆ AC ಮೇಡಮ್ ಹತ್ರ ಹೋದಾಗ ಅವ್ರು ಹೇಳಿದ್ರು ನನ್ನಲ್ಲಿ ಏನಿಲ್ಲ, ಆರ್ಬಿಟ್ರೇಷನ್ ಏನಿದ್ರು, ಸೊ DC ಮೇಡಮ್ ಹತ್ರ ಹೋಗ್ಬೇಕು ಹೇಳ್ತಾರೆ. ಯಾರು ಹೋಗೋದು ನಮ್ಗೆ ಗೊಂದಲ. ಈಗ ಇಲ್ಲಿ ಸುತ್ತ ನಿಮ್ಮ ಅಂಗಡಿಗಳಿದೆ, ಸೊ ಅಲ್ಲಿಗೆ ಬರುವಂತ ಪ್ರಯಾಣಿಕರಿಗೆ ಯಾವ ಅಥವಾ ಕಸ್ಟಮರ್ಸ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಈ ವರ್ಕಿಂದಾಗಿ? ವರ್ಕಿನಿಂದ ಒಂದ್ಮೇಲೆ ನೋಡಿದ್ರೆ ಫುಟ್ಪಾತ್ ಒಂದು ಫಸ್ಟ್ ಇಲ್ಲ ಅಂತ ಹೇಳಿದ್ರು. ಫುಟ್ಪಾತ್ ಮಾಡಿದ್ರು. ಫುಟ್ಪಾತ್ ಮಾಡುವ ನೋಡಿ ಇಲ್ಲಿ ಬರ್ಲಿಕ್ಕೆ ಪುನಃ ಅವರೆಲ್ಲ ಅದು ಹೇಳ್ತೇವೆ. ನಾವು ಅವರನ್ನು ದುಡಿದು ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ನು, ನೀವು ರೋಡ್ ಕೊಡಿ, ನಾವು ಹೆಚ್ಚಿಗೆ ಆಗ್ತೇವೆ, ತಪ್ಪು ಮಾಡ್ತೇವೆ ಏನು ಮಾಡ್ತೇವೆ. ಇಲ್ಲಿ ಪೋಸ್ಟ್ ಆಫೀಸ್ ಹೋಗ್ಬೇಕು, ಬ್ಯಾಂಕಿಗೆ ಹೋಗ್ಬೇಕು, ವೃದ್ಧರೆಲ್ಲ ಬರ್ತಾರೆ, ಅಸಹಾಯಕರು ಇರ್ತಾರೆ, ಅಂಗವಿಕಲರೆಲ್ಲ ಪಾಪ ಅವರಿಗೆಲ್ಲ ಬರ್ಲಿಕ್ಕೆ ಬಹಳ ತೊಂದರೆ. ಇಲ್ಲಿ ರಸ್ತೆ ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಂದೊಂದು ಡಿವೈಡ್ ನಮ್ಮನ್ನೊಂದು ದೊಡ್ಡ ಅಪಘಾತ ಆಗಿ ಪಾಪ ದಾರುಣ ಮೃತ್ಯುವಾಗಿದ್ದಾರೆ 4 ಜನರು. ಬಹಳ ಬೇಜಾರು ವಿಷಯ. ಡೈಲಿ ಅಂದ್ರೆ ಮೃತ್ಯು ಅಲ್ಲ, ದೊಡ್ಡ ರೀತಿಯ ಅಪಘಾತ ಆಗ್ತಾ ಉಂಟು ಇವರಿಂದ ಗೊಂದಲದಿಂದಾಗಿ. ಇದು ಯಾರು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಅಲ್ಲ ಕಾಂಟ್ರಾಕ್ಟರ್ ಬೇಜವಾಬ್ದಾರಿ ಅನ್ನೋ ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಸಮಸ್ಯೆ ಆಗ್ತಿರೋದು ಜನರಿಗೆ, ಇಲ್ಲಿ ಲೋಕಲ್ ಜನರಿಗೆಲ್ಲ. ಇಮಿಡಿಯೇಟ್ ಏನಾದ್ರು ಆಕ್ಷನ್ ತಗೊಳ್ಬೇಕಾದ್ರೆ ಅವರು ಯಾವ ರೀತಿ ಆಕ್ಷನ್ ತಗೊಳ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನೋಡಿ, ನಾವು ಹೇಳಿದ್ದನ್ನು ಅವ್ರಿಗೆ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಜಡ್ಜ್ಮೆಂಟ್ ಕೊಟ್ಟಿದೆ. ಫಸ್ಟ್ ಈ ಲ್ಯಾಂಡ್ ಲಿಕ್ವಿಡೇಷನ್ ಆದ್ಮೇಲೆ ನೀವು ವರ್ಕ್ ಮಾಡ್ಬೇಕಂತ ಇವ್ರು ಅದನ್ನ ಮಾಡ್ತಾ ಇಲ್ಲ. ಅವರು ಏಕಾಏಕಿ ಬಂದು ಒಬ್ಬ ಬಂದು ಹೇಳುದು, ಅಗಿಲಿಕ್ಕೆ ಬೇರೆ ಬರೋದು. ಮತ್ತೆ ಇದು ಅಂದ್ರೆ ನಮ್ಗೆ ಈ ಹಿಂದಿ ಅಲ್ಲ, ಅವ್ರು ನಾರ್ತಿನ ಹಿಂದಿ. ನಾವು ಹೇಳಿದ ಅರ್ಥ ಆಗುದಿಲ್ಲ. 4 ಫೀಟ್ ಅಗಲ ಅಂತ ಹೇಳುದು, ತೆಗೆದು 6 ಫೀಟ್ ಇದೆಲ್ಲ ಗೊಂದಲ ಮಾಡ್ತಾರೆ ಅವರು. ಮತ್ತೆ ಹ್ಯಾರೇಸ್ ಉಂಟು, ಅವ್ರು ಹ್ಯಾರೇಸ್ ಮಾಡ್ತಾರೆ ಅವರು. ಅದು ಖಂಡಿತಕ್ಕೂ ಅವರು ಕೇಳಲಿಕ್ಕೊಬ್ಬ, ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋ ಬೇರೆ 4 ಜನ ಬರ್ತಾರೆ, ಎಲ್ಲ ಹಿಡ್ಕೊಂಡು ಬರ್ತಾರೆ. ಅವ್ರಿಗೆ ಬೇಕಾದಾಗ JCB, ಹಿಟಾಚಿ ಯಾವ್ದು ಬೇಕಾದ್ರೆ ಇರ್ತಾರೆ. ನಾವ್ ಹೇಳಿದಾಗ ಮಾಡ್ತೇವೆ. ಈಗ ಬ್ಯಾಂಕಿಗೆ ಹೋದ ಒಂದು ಅಲ್ಲಿ ಕೆಳಗೊಂದು ರೋಡ್ ನಾನು ಬಿಟ್ಟಿದ್ದೇನೆ, 1 ತಿಂಗಳಾಗ್ಲಿಲ್ಲ, ಕ್ಯೂರಿಂಗ್ ಹಾಕಿ ಹೇಳ್ತಾರೆ. ಲಾಸ್ಟ್ ಇಯರ್ಲಿ ಕ್ಯೂರಿಂಗ್ ನೀರೇ ಕೊಡ್ಲಿಲ್ಲ. ಯಾರೆಲ್ಲ ಹೇಳುದು? ಜನರ ಹಣ ಪೋಲ್ ಆಗ್ತಾ ಉಂಟು, ಅಡ್ಡ ದಿಡ್ಡಿ ಹಣ ಹಾಳಾಗ್ತಾ ಉಂಟು. ಅದು ಬೇಸರ.
ಈ ಬಗ್ಗೆ ಈಗ ನೀವು ಹೇಳಿದ್ರೆ ಅಧಿಕಾರಿಗಳ ಬಗ್ಗೆ ಅವರು ಈ ರೀತಿ ಅವರ ರೆಸ್ಪಾನ್ಸ್ ಇದೆ ಅಂತ. ಜನಪ್ರತಿನಿಧಿಗಳು ಏನು ನಿಮ್ಮ ಸಮಸ್ಯೆ ಜನಪ್ರತಿನಿಧಿ ನಾನು ತುಳುನಲ್ಲಿ ಹೇಳ್ತಾರೆ ನಾನು ಇದ್ದೇನೆ, ನಾನು ಏನು ಉಲ್ಲೆತ್ತ ಈ ದಾಯಪಡಿವಾರ ಅಂತ ಹೇಳ್ತಾರೆ. ಹೇಳಿದ್ರೆ ಉತ್ತರ ಅಷ್ಟೇ, ನಮ್ಗೆ ಉತ್ತರಕ್ಕೆ ಪರಿಹಾರ ಇಲ್ಲ. ಬಸ್ ಸ್ಟ್ಯಾಂಡ್ ಆದ್ರೂ ಬಸ್ಸುಗಳು ಬಂದಲ್ಲ, ಇನ್ನು ಮಾಡ್ತೇವೆ ಹೇಳ್ತಾರೆ. ಹೇಳಿದ್ರು ಒಟ್ಟಿಗೆ ಪಾಪ ಕಾಣ್ತಾ ಇಲ್ಲಿ ಎಲ್ಲ ಜನರು ನೋಡುವಾಗ ಇಲ್ಲಿ ಬಿಸಿಲಿಗೆ ಹೈರಾಣ ಆಗ್ತಾರೆ. ಸಮಸ್ಯೆ ಅಂತ ಹೇಳಿದ್ರೆ ಫುಟ್ಬೋರ್ಡ್ ಮಾಡಿದ್ದಾರೆ, ಸರಿಯಾಗಿ ಮಣ್ಣು ತೆಗಿಲಿಲ್ಲ, ಬಾಕಿ ಬಿಟ್ಟಿದ್ದಾರೆ. ಜನರು ಎಲ್ಲ ಅಂಗಡಿ ಬಾಗಿಲಿನಲ್ಲಿ ನಿಲ್ತಾರೆ. ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಇದ್ದದನ್ನು ಅಗ್ದು ತೆಗೆದು ಈಗ ಬಸ್ ಸ್ಟ್ಯಾಂಡ್ ಇಲ್ಲ, ಎಲ್ಲ ರೋಡಿನ ಸೈಡಲ್ಲೇ ನಿಲ್ಬೇಕು. ವೆಹಿಕಲ್ ಎಲ್ಲ ನಿಲ್ಲುವಾಗ ಜನರು ನಿಲ್ಲುವುದು ಎಲ್ಲಿ? ಬಸ್ ಸ್ಟ್ಯಾಂಡ್ ಇಲ್ಲ, ಅದೊಂದು ಸಮಸ್ಯೆ. ಮತ್ತೆ ಸರಿಯಾಗಿ ಡಿವೈಡರ್ ಮಾಡಿದ್ದಾರೆ, ಫಿನಿಶಿಂಗ್ ಮಾಡಲಿಲ್ಲ. ಅರ್ಧಂಬರ್ಧ ಮಾಡಿ ಡಾಮರ್ ಹಾಕದೆ ಜನರು ಆಚೆಯಿಂದ ಈಚೆ ಹೋಗ್ಲಿಕ್ಕೆ ಎಲ್ಲ ಭಾರಿ ಕಷ್ಟ ಆಗ್ತದೆ. ಅದು ದೊಡ್ಡ ಸಮಸ್ಯೆ. ಮತ್ತೆ ಎಲ್ಲಿ ಏನಂತಂದ್ರೆ ಡಿವೈಡರ್ ಇದು ಕೊಟ್ಟದ್ದು ಯಾವುದು, ಇನ್ನೊಂದು ಕ್ರಾಸಿಂಗ್ ಕೊಟ್ಟದ್ದು ಅದು ಸರಿ ಇಲ್ಲ. ಇಲ್ಲಿ ಸಹ ಕೊಟ್ಟದ್ದಾಗೆ ಅಲ್ಲಿ ಸಹ ಕೊಟ್ಟದ್ದಾಗೆ. ಮೈನ್ ಎಲ್ಲಿ ಪ್ಲೇಸ್ ಉಂಟು ಅಲ್ಲಿ ಕೊಡ್ಲಿಲ್ಲ. ಈಗ ಜೋಡಗಟ್ಟೆಯಲ್ಲಿ ನೋಡಿ, ಆ ಬಾರ್ನ ಈಚೆ ಸೈಡ್ ಕೊಟ್ಟಿದ್ದಾರೆ. ಹಾಲಿಗೆಲ್ಲ ಹೋಗುವವರು ಈ ಸೈಡ್ ರಾಂಗ್ ಸೈಡ್ ಅಲ್ಲಿ ಹೋಗ್ತಾರೆ. ಹೋಗುವಾಗ ಎದುರಿನಿಂದ ವೆಹಿಕಲ್ ಬರ್ತದೆ. ಡೈರಿ ಮುಖ್ಯ ಅಲ್ಲಿ ಕೊಡ್ಲಿಲ್ಲ, ಎಲ್ಲೆಲ್ಲಿ ಕೊಂಡೋಗಿ ಅವರಿಗೆ ಖುಷಿ ಬಂದಾಗೆ ಕೊಟ್ಟಿದ್ದಾರೆ. ಅದು ದೊಡ್ಡ ಸಮಸ್ಯೆ. ಹೌದು. ಮತ್ತೆ ಕಾಜರ್ಬೈಲ್ನಲ್ಲಿ ನೋಡಿ, ಫಿನಿಶಿಂಗ್ ಡಾಮರ್ ಹಾಕ್ಲಿಲ್ಲ, ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ತಾರೆ. ಅದು ದೊಡ್ಡ, ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತೇವೆ. ಹೆಸರು ಸತ್ಯೇಂದ್ರ ನಾಯ್ಕ್ ಅಂತ ಹೇಳಿ. ನಾನು ಮಿಯಾರು ಗ್ರಾಮದ ಹಿಂದೆ ಮಾಜಿ ಪಂಚಾಯತ್ ಸದಸ್ಯ ಮತ್ತೆ ಮಿಯಾರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿದ್ದೆ ಹಿಂದೆ. ಈಗ ನಮ್ಮ ಮಿಯಾರು ಇದು ಹೈವೇ ಕೆಲಸ ಬಹಳ ಆಗ್ತಾ ಉಂಟು. ಆದರೆ ಅಲ್ಲಲ್ಲಿ ಯಾಕಂತೇಳಿ ಎಲ್ಲಿಯೂ ಸಂಪೂರ್ಣ ಆಗಲಿಲ್ಲ. ನಾವೀಗ ಮಿಯಾರು ಸೇತುವೆಯಿಂದ ಹಿಡಿದು ಈಗ ಕರಿಯಕಲ್ಲಿನವರೆಗೆ ನೋಡಿದ್ರೆ ಎಲ್ಲಿಯೂ ಕೂಡ ಕೆಲವು ಅರ್ಧಂಬರ್ಧ ಮಾಡಿ ಇಟ್ಟಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಈಗ ಇಲ್ಲಿ ಇದ್ದವರಿಗೆ ಸ್ಥಳೀಯರಿಗೆ ಸ್ವಲ್ಪ ಅದರ ಮಾಹಿತಿ ಇದೆ. ಆದ್ರೆ ಹೊರಗಿಂದ ಬಂದವರಿಗೆ ಎಲ್ಲಿ ಡೈವರ್ಷನ್ ತಗೊಳ್ಬೇಕು, ಹೇಗೆ ಹೋಗ್ಬೇಕು, ಯಾವ ರಸ್ತೆ ಅಂತೇಳಿ ಸರಿಯಾದ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಅದರ ಕಾರಣದಿಂದಲೂ ಸ್ವಲ್ಪ ಈ ಅಪಘಾತಗಳು ಸಂಭವಿಸ್ತಾ ಇದೆ. ಆದ್ದರಿಂದ ಎಲ್ಲಿಯೂ ಸಂಪೂರ್ಣ ಮಾಡಲಿಲ್ಲ. ಈಗ ನೋಡಿದ್ರೆ ನಮ್ಮ ಈ ಚರ್ಚಿನಿಂದ ಮುಂದೆ ಬರುವಾಗ ಅಲ್ಲಿ ಕೂಡ ಹಾಗೆ ಸ್ವಲ್ಪ ಅರ್ಧ ಬಿಟ್ಟಿದ್ದಾರೆ. ಇಲ್ಲಿ ಕಾಜರ್ಬೈಲಿನಿಂದ ಹೋಗುವಾಗಲೂ ಹಾಗೆ ಅರ್ಧ ಮಾಡಿದ್ದಾರೆ, ಅರ್ಧ ಬಿಟ್ಟಿದ್ದಾರೆ. ಅದು ಒಂದು ಸೈಡ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಸ್ವಲ್ಪ ಡೈವರ್ಷನ್ ಎಲ್ಲ ಕಡಿಮೆ ಆಗಿ ಜನರಿಗೆ ಅದರ ಒಂದು ಹೋಗುವ ಮಾಹಿತಿ ಸರಿಯಾಗಿ ಸಿಕ್ಕಿದ್ರೆ ಸ್ವಲ್ಪ ಅಪಘಾತ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ. ನಮಸ್ತೆ, ನಿಮ್ಮ ಹೆಸರು? ಗಣೇಶ್ ಕುಮಾರ್ ಸರ್. ನೀವು? ಶೇಖ್ ಶಬೀರ್. ಓಕೆ. ಈಗ ನಾವು ನಿಂತಿರುವಂತ ಪ್ಲೇಸ್ ಕಾಜರ್ಬೈಲ್ ಅಂತ ಹೇಳಿದ್ರೆ ಬಹುಶಃ ಈ ಪ್ಲೇಸ್ ಗೆ ಮೊದಲಿಂದಲೂ ಆಕ್ಸಿಡೆಂಟ್ ಸ್ಪಾಟ್ ಅಂತ ಒಂದು ಹೆಸರು ಇತ್ತು. ಸೊ ಈ ಬಾರಿಯ ರೋಡ್ ವರ್ಕ್ ಆದ್ಮೇಲೆ ಏನು ಅದಕ್ಕೊಂದು ನೀಡಿರುವಂತ ಹೆಸರು ಬದಲಾಗ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಅದು ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಈಗ ಇದನ್ನು ಗಮನಿಸಿರ್ಬೋದು, ಹೇಗೆ ಅದು ಮುಂಚೆ ಆಕ್ಸಿಡೆಂಟಲ್ ಝೋನ್ ಉಂಟು, ಅದನ್ನು ಆ ರೀತಿಯಲ್ಲಿ ಉಳಿಸ್ಕೊಂಡು ಹೋಗಿದ್ದಾರೆ. ನಮ್ದು ಬೇಡಿಕೆ ಇತ್ತು, ನಾವು ವರ್ಕ್ ಟೆಂಡರ್ ಆಗುವಾಗ ಕೂಡ ಹೇಳಿದ್ದೇವೆ, ಅವರನ್ನು ಕನ್ಸರ್ನ್ ಆಫೀಸರ್ ಅನ್ನು ಕರೆದು ಹೇಳಿದ್ದೇವೆ, ಹೈವೇ ಡಿಪಾರ್ಟ್ಮೆಂಟ್ ಆಫೀಸರ್ ಬಂದುವಾಗ ಕೂಡ ಹೇಳಿದ್ದೇವೆ. ಯಾಕಂದ್ರೆ ಇದು ಬಹಳ ಆಕ್ಸಿಡೆಂಟಲ್ ಸ್ಪಾಟ್, ನಿಯರ್ನಲ್ಲಿ ಇಡುವಂತ ಗುರುತಿಸಿಕೊಂಡಂತ ಸ್ಥಳ ಆಕ್ಸಿಡೆಂಟಲ್ ಸ್ಪಾಟ್, ಅದನ್ನು ತಪ್ಪಿಸಿ ಅಂತೇಳಿ. ಈಗ ಲೆಫ್ಟ್ ಸೈಡ್ ಸ್ವಲ್ಪ ಹೊಡೆದಿದ್ರೆ ಅದರಲ್ಲಿ ಸರ್ಕಾರಿ ಜಾಗ ಇತ್ತು, ಒಬ್ಬರಿಗೆ ಏನಾದ್ರು ಕಾಂಪನ್ಸೇಷನ್ ಮುಂದ್ಗಡೆ ಹೋದ್ರೆ ತುಂಬಾ ಅದರಲ್ಲಿ ಇನ್ನೊಂದು ರೋಡ್ ಕುತ್ಕೊಳ್ಳಿಸುವಷ್ಟು ಗವರ್ಮೆಂಟ್ ಜಾಗದ ಅದನ್ನು ಸ್ಟ್ರೈಟ್ ಮಾಡಿಕೊಳ್ಬೋದಿತ್ತು. ಆದ್ರೆ ಮಾಡ್ಲೇ ಇಲ್ಲ, ಅದರ ಗೋಜಿಗೆ ಹೋಗ್ಲಿಲ್ಲ. ಹೇಗೆ ಉಂಟು ಹಾಗೆ ಮಾಡ್ಕೊಂಡು ನೀವು ಇಲ್ಲಿಂದ ನನ್ಗೆ ಅನಿಸಿದೆ ಬೈಪಾಸ್ ಇಂದ ಅಲ್ಲಿ ಮಾಲಾ ಗೇಟ್ ತನಕ ಮುಂಚೆ ಹೇಗೆ ಉಂಟು, ಎರಡು ಕಡೆ ಸ್ಟ್ರೈಟ್ ಕೊಟ್ಟಿದ್ದಾರೆ, ಮೇಂಟೈನ್ ಮಾಡಿದ್ರೆ ಬಿಟ್ರೆ ಬಾಕಿದು ಎಲ್ಲಿ ಉಂಟು, ಎಲ್ಲಿ ಕರ್ವ್ ಕೊಡ್ಬೇಕು ಹಾಗೆ ಮುಂಚಿನ ಕರ್ವನ್ನು ಇಟ್ಕೊಂಡು ಹೋಗಿದ್ದಾರೆ. ಹೈವೇ ನ್ಯಾಷನಲ್ ಹೈವೇ ಅಲ್ಲಿ ಯಾವ ಮೆಥಡ್ ಅಲ್ಲಿ ಕೆಲಸ ಆಗ್ಬೇಕಿತ್ತ, ಹೇಗೆ ಟರ್ನಲ್ ತಗೊಳ್ಬೇಕಿತ್ತು, ಯಾವುದನ್ನು ಮಾಡ್ಲಿಲ್ಲ. ಇಲಾಖಾಧಿಕಾರಿಗಳು ಅದಕ್ಕೆ ಬೇಜವಾಬ್ದಾರಿ ಅವರಿಗೆ ಬಿದ್ದೇ ಹೋಗ್ಲಿಲ್ಲ. ಈಗ ಪದೇ ದಿನಂಪ್ರತಿ ಆಕ್ಸಿಡೆಂಟ್ ಅಲ್ಲಿ ಏನಾಗ್ತದೆ. ಕಳೆದ ಒಂದು 4 ದಿನಗಳ ಹಿಂದೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂಚೆ 4 ಜೀವ ಹೋಯ್ತು. ಗದಗದಿಂದ ಬಂದವರು ನಮ್ಮ ಊರಿನಲ್ಲಿ ಪ್ರಾಣ ತೆಡುವಂತ ಒಂದು ಸನ್ನಿವೇಶ ಎದುರಾಯ್ತು. ಯಾಕಂದ್ರೆ ನಮಗೂ ಕೂಡ ಕರಳು ಕಿತ್ತು ಬರ್ತದೆ. ಯಾಕಂದ್ರೆ ಎಲ್ಲಿಂದಲೇ ಬಂದವರು ಇಲ್ಲಿ ನಮ್ಮ ಊರಿಗೆ ಬಂದು ಪ್ರಾಣ ತಗೊಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ನಾನು ಹೇಳುವಂತದ್ದು ಇಲಾಖಾಧಿಕಾರಿಗಳು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಉಪವಿಭಾಗ, ಶೃಂಗೇರಿ ಉಪವಿಭಾಗ ಏನಿದೆ, ಅವರು ನೇರವಾಗಿ ಹೊಣೆಗಾರಿಕೆ. ಯಾಕಂದ್ರೆ ಟೆಂಡರ್ ಆಗಿ 3 ವರ್ಷ ಆಯ್ತು, ನನ್ನ ಲೆಕ್ಕದಲ್ಲಿ 3 ವರ್ಷ ಆದ್ರೂ ಕೂಡ 2 ವರ್ಷದಿಂದ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಉಂಟು ಅದನ್ನ ಎಕ್ವೈರ್ಮೆಂಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಯಾರಿಗೆ ಟೆಂಡರ್ ಆಗಿದೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಆದ್ರೆ ಒಂದು ತುಂಡು ಭೂಮಿ ಕೂಡ ಇವರಿಗೆ ಖಾಸಗಿ ಜಾಗವನ್ನು ಅವರಿಗೆ ಎಷ್ಟು ಬೇಕು ಅಷ್ಟನ್ನು ಕಾಂಪನ್ಸೇಷನ್ ಕೊಟ್ಟು, ಇಲ್ಲಾಂದ್ರೆ ಇಲಾಖಾ ವತಿಯಿಂದ ಎಷ್ಟು ಕೊಡ್ತಾರೆ ಅಷ್ಟನ್ನು ಕೊಟ್ಟು ನೀವು ಬೇರೆ ಅಪೀಲಿಗೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿ ಆಯಾ ಖಾಸಗಿಯವರಿಗೆ ಹೇಳುವಂತದ್ದು ಸೌಜನ್ಯ ಕೂಡ ಇವರಿಗಿಲ್ಲ. ಈಗ ನಮ್ದೇ ಹೇಳಿದಂತಿದ್ರೆ ನಮ್ದೇ ಒಂದು ಮಸೀದಿಗೆ ಸಂಬಂಧಪಟ್ಟ 15 ಸೆನ್ಸ್ ಜಾಗ ಹೋಗಿದೆ, ನಾವು ಹೀಗೆ ಆಗಲಿ ಬಿಟ್ಟು ಕೊಡೋದು. ಯಾಕಂದ್ರೆ ಅಲ್ಲಿಗೆ ಕಾದ್ರೆ ಅವರ ಕಾಂಪನ್ಸೇಷನ್ ಬರ್ತದೆ ಅಂತ ಕಾದು ಹೋದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಒಂದು ಆಕ್ಸಿಡೆಂಟ್ ಆಗಿ ಹೋಯ್ತು, ಅದು ಆಚೆಯಿಂದ ಈಚೆಯಿಂದ ತಂದಿಟ್ಟಿದ್ದಾರೆ, ಮಧ್ಯದಲ್ಲಿ ನಮ್ಮ ಜಾಗ ಉಂಟು, ನಾವು ವಾಲಂಟರಿ ಆಗಿ ಬಿಟ್ಟು ಕೊಡೋದು. ಅಂದ್ರೆ ಮುಂದಕ್ಕೆ ಯಾರಾದ್ರೂ ಕಾಂಪನ್ಸೇಷನ್ ಬರುವ ಸಮಯದಲ್ಲಿ ತಗೊಳ್ಳುವ ಅಂತ ಹೇಳಿ. ಈಗ ಕೆಲವು ಜನ ಕೋರ್ಟಿಗೆ ಹೋಗಿದ್ದಾರೆ, ಅವರನ್ನು ಕರೆದು ಜಿಲ್ಲಾಧಿಕಾರಿ ಮೀಟಿಂಗ್ ಮಾಡಿ ಏನಾದ್ರು ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಲ್ಲ. ಏನಿಲ್ಲ, ಈಗ ನೋಡಿ ಟೆಂಡರ್ ಪೀರಿಯಡ್ ಮುಗಿತಾ ಬಂತು, 1-2 ತಿಂಗಳಲ್ಲಿ ಕೆಲಸ ಏನು ಟೆಂಡರ್ ತಗೊಂಡಿದ್ದಾರೆ ಅವ್ರ ಕೆಲಸವರು ಬಿಟ್ಟು ಹೋಗ್ತಾರೆ. ಈಗಾದ್ರೂ ಸ್ವಲ್ಪ ಅಲ್ಲಲ್ಲಿ ಡಿವೈಡರ್ ಎಲ್ಲೆಲ್ಲಿ ಹೋಗ್ಬೇಕು, ಬಲಕ್ಕೆ ತಿರುವು ಎಡಕ್ಕೆ ತಿರುವು ಉಂಟು. ಟೆಂಡರ್ ಅವರು ಕೆಲಸ ಯಾರು ನಿರ್ವಹಿಸ್ತಾರೆ ಅವ್ರು ಬಿಟ್ಟು ಹೋದ್ರೆ ಮತ್ತೆ ಯಾರನ್ನು ಕಾಯ್ದು ಯಾರಿಗೆ ಹೇಗೆ ಬೇಕು ಹಾಗೆ ಹೋಗ್ತಾರೆ. ಡಿವೈಡರ್ ಮಾಡಿದ್ದಾರೆ, ಎಲ್ಲಿ ಟರ್ನ್ ಮಾಡ್ಬೇಕಂತ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಜನರಿಗೆ. ದಿನಂಪ್ರತಿ ಸಾಯುವಂತ ಸನ್ನಿವೇಶ ಇಲ್ಲಿ ಎದುರಾಗ್ತದೆ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಇದ್ರು ಯಾಕೆ ಅಸಡ್ಡೆ ತೋರ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ಅಲ್ಲ, ಅದಕ್ಕೆ ನಮ್ಗೆ ಸಹನೆಗೆ ಒಂದು ಮಿತಿ ಇರ್ತದೆ. ಈಗ ನಾವು ಮೇಯರ್ ಗ್ರಾಮ ಪಂಚಾಯತ್ ಮಾತ್ರ ಮಾತಾಡ್ತೇವೆ. ಮೇಯರ್ ಗ್ರಾಮ ಪಂಚಾಯತ್ ಭಾರಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದೇವೆ. ಸ್ವಲ್ಪ ದಿನದಲ್ಲಿ ನಾವೆಲ್ಲ ಯಾರಿಗೆ ಮೀಟ್ ಆಗಬೇಕು ಅವರಿಗೆ ಮಾಡ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನು ಸೇರಿಸಿಕೊಂಡು, ಯಾಕಂದ್ರೆ ಇದು ಒಬ್ಬರೊಬ್ಬರಿಗೆ ಇರುತ್ತದಲ್ಲ, ಇದರಲ್ಲಿ ಯಾವ್ದು ಪಕ್ಷ ಜಾತಿ ಧರ್ಮ ಧೇಮ ಯಾವ್ದು ಬರುದಿಲ್ಲ. ಯಾಕಂದ್ರೆ ಸಾಯುವಂತ ಮನುಷ್ಯ ಎಲ್ಲರೂ ಅದರಲ್ಲಿ ಜಾತಿ ಧರ್ಮ ಯಾವ್ದು ಒಂದು ಆಕ್ಸಿಡೆಂಟ್ ಆಗುದಿಲ್ಲ, ಅದಕ್ಕೋಸ್ಕರ ಅದರಲ್ಲಿ ಪಾರ್ಟಿ ಕೂಡ ಬರುದಿಲ್ಲ. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮೇಯರ್ ಗ್ರಾಮ ಪಂಚಾಯತ್ ಮಾಡಬೇಕನ್ನುವ ಉದ್ದೇಶ ನಾವು ಇಟ್ಕೊಂಡಿದ್ದೇವೆ. ಸದ್ಯದಲ್ಲಿ ಅದಕ್ಕೆ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡಿ ನಿಮ್ಮೆಲ್ಲರನ್ನ ಮಾಧ್ಯಮದವರೆಲ್ಲ ಕರೆದು ಏನಾಗಿದೆ ಅದೆಲ್ಲ ತೋರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇಲ್ಲದೆ ಬೇರೆ ಉಪಾಯನೇ ಇಲ್ಲ. ಯಾಕಂದ್ರೆ ದಿನಂಪ್ರತಿ ಸಾಯುವಂತಹ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಅದನ್ನು ತಪ್ಪಿಸಿಕೋಸ್ಕರ ಸಾಮಾಜಿಕ ಹಿತಚಿಂತನೆಯಿಂದ ನಾವೊಂದು ಅದಕ್ಕೊಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದೇವೆ. ಸದ್ಯದಲ್ಲಿ ಆ ಹೋರಾಟ ಮಾಡ್ತೇವೆ. ನಂದು ರಿಕ್ವೆಸ್ಟ್, ನಾನು ಮೊನ್ನೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಜಿಲ್ಲಾಧಿಕಾರಿಗಳು ಇದಕ್ಕೆ ಮುಖ್ಯ ಪ್ರವೇಶಕ್ಕೆ ಬರಬೇಕು. ಯಾಕಂದ್ರೆ ಅದರ ಮುಖ್ಯಸ್ಥರ ಅಧಿಕಾರಿಗಳು ಅವರೇ ಅದರಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅವರು ಲಾಸ್ಟ್ ಟೈಮ್ ಇದ್ದವರು ಜಿಲ್ಲಾಧಿಕಾರಿ ಚೇಂಜ್ ಆದ್ರು, ಇವರು ಹೊಸದು ಬಂದು ಅವರು ಒಬ್ರು ಕೂಡ ಇಲ್ಲಿ ಒಂದು ಸಲ ಕೂಡ ಇವರು ಭೇಟಿ ಕೊಡಲಿಲ್ಲ. ಸಮಸ್ಯೆ ಆಗಿರೋ ಉಳಿದರೆ ನಮ್ಗೆ ಕೂಡ ಯಾರ ಹತ್ರ ಮಾತಾಡುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನಾವು ಸುಮ್ಮನೆ ಇಲ್ಲಿ ಯಾರು ಕಾಂಟ್ರಾಕ್ಟ್ ಮಾಡ್ತಾರೆ ಅವ್ರ ಹತ್ರ ಜಗಳ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ಳೋದು, ಯಾಕಂದ್ರೆ ಹೋರಾಟಕ್ಕೆ ಅದಂತೂ ನಾವು ಫಿಕ್ಸ್ ಮಾಡಿ ಆಗಿದೆ, ಮಾಡ್ತೇವೆ. ಅದಕ್ಕಿಂತ ಮುಂಚೆ ಏನುಂಟು, ಜಿಲ್ಲಾಧಿಕಾರಿಗಳು ಬಂದು ಎಲ್ಲೆಲ್ಲಿ ಯಾರು ಮುಖ್ಯಸ್ಥರಿದ್ದಾರೆ ಅವರನ್ನು ಭೇಟಿ ಮಾಡಿಸಿ ಈ ಸಮಸ್ಯೆಗೊಂದು ಪರಿಹಾರ ಸೂಕ್ತ ಪರಿಹಾರ ಅಂದ್ರೆ ಪರ್ಮನೆಂಟ್ ಪರಿಹಾರವನ್ನು ದೊರಕಿಸಿಕೊಡಬೇಕು ಅಂತ ಒಂದು ಆಶಯ ಅಷ್ಟೇ. ಸರ್, ಈಗ ಇವರು ಶೇಖ್ ಶಬೀರ್ ಅವರು ಹೇಳಿದ್ರು ಇದಕ್ಕೊಂದು ಶಾಶ್ವತ ಪರಿಹಾರ ಒದಗಿಸಿಕೊಡ್ಬೇಕಂತ ನಿಮ್ಮ ಎಲ್ಲ ಆಗ್ರಹ ಅಂತ. ಸೊ ನಿಮ್ಗೆ ಅನಿಸ್ತದ ಶಾಶ್ವತ ಪರಿಹಾರ ಸಿಗ್ತದಂತ? ಯಾವ ರೀತಿಯ ಪರಿಹಾರ ಸಿಗ್ಬೇಕಂತ ನೀವೇನು? ಇಲ್ಲ, ಯಾಕಂತ ಹೇಳಿದ್ರೆ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ಇವರು ಆಲ್ರೆಡಿ ಇದು ಯಾವುದು ನಿಮ್ಮ ಟ್ರೆಂಚ್ ಎಲ್ಲ ಕಟ್ಟಿ ಆಗಿದೆ. ಈಗ ವೆಹಿಕಲ್ ಯಾವ್ದಾದ್ರೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ರಸ್ತೆಯಲ್ಲೇ ನಿಲ್ಲಿಸ್ಬೇಕು. ಈಗ ಬಸ್ ಸ್ಟಾಪ್ ಅಲ್ಲಿ ಸ್ವಲ್ಪ ಅಗಲ ಮಾಡಿ ನಿಲ್ಲಿಸುವುದೊಂದು ಕ್ರಮ, ವೆಹಿಕಲ್ ನಿಲ್ಲಿಸುವಷ್ಟೊಂದು ಜಾಗ ಬೇಕು. ಈಗ ಸ್ಟೇಟ್ ಹೈವೇಲಿ ಸಹ ನಮ್ಗೆ ಬಸ್ ಸ್ಟಾಪ್ ಹತ್ರ ಒಳ್ಳೆ ದೊಡ್ಡ ಜಾಗ ಮಾಡಿ ಕರು ಮಾಡಿ ಅಲ್ಲಿ ಬಸ್ ನಿಲ್ಲಿಸುವಂತ ವ್ಯವಸ್ಥೆ ಅವಕಾಶ ಮಾಡ್ತೀವಿ. ಇಲ್ಲಿ NH ಅಲ್ಲಿ ಅಂತದ್ದು ಆಪ್ಷನ್ ಇಲ್ಲ. ಎಲ್ಲಿ ರಸ್ತೆಯಲ್ಲೇ ಬಸ್ ನಿಲ್ಬೇಕು. ಆವಾಗ ಹಿಂದಿಂದ ಬಂದವರಿಗೂ ಸಮಸ್ಯೆ. ಈಗ ಬೇರೆ ಊರಿನಿಂದ ಬಂದವರಿಗೆ ಇದು ಬಸ್ ಸ್ಟಾಪ್ ಹೌದಲ್ವ ಅಂತ ಹೇಳಿ ಗೊತ್ತಿರಲಿಲ್ಲ. ಬಸ್ ಬಂದು ಸಡನ್ ನಿಲ್ತದೆ, ಆವಾಗ ಅವನು ಹಿಂದಿಂದ ಬಂದು ಆಕ್ಸಿಡೆಂಟ್ ಆಗುವ ಸಂಭವ ಜಾಸ್ತಿ. ಅಲ್ಲ ಅಂತ ಹೇಳಿದ್ರೆ ಅವನು ರೈಟಿಗೆ ಹೊಡ್ಕೊಂಡು ಡಿವೈಡರ್ ಮೇಲೆ ಹೋಗಿ ಈಗ ಆಚೆ ಬದಿಯಿಂದ ಬರುವವನಿಗೆ ಏನೋ ಆಗ್ಬೋದು. ಈಗ ನೀವ್ ಹೇಳ್ತಿರುವಂತ ಸಮಸ್ಯೆ ಈ ರಸ್ತೆ ಮುಖ್ಯವಾಗಿ ನೀವೀಗ ಮೇಯರ್ ಗ್ರಾಮಕ್ಕೆ ಸಂಬಂಧಪಟ್ಟವರು ಒಂದು ಏರಿಯಾ ಅಂತಲ್ಲ, ಒಂದೇ ಸಮಸ್ಯೆ, ಸೇಮ್ ಸಮಸ್ಯೆ. ಮತ್ತೊಂದಂತ ಹೇಳಿದ್ರೆ ಇವರು ಎಲ್ಲಿ ಇದು ಕಟಿಂಗ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿಂದ 12 ವೀಲ್ ವೆಹಿಕಲ್ ಟರ್ನ್ ಆಗುದಿಲ್ಲ, ಒಂದು ಸರಿಗೆ ಟರ್ನ್ ಆಗುದಿಲ್ಲ. ಅವನು ಹಿಂದೆ ಮುಂದೆ ತೆಗೆದು ಟರ್ನ್ ಮಾಡ್ಬೇಕು. ಆವಾಗ ಒಂದನೇದು ರೋಡ್ ಬ್ಲಾಕ್, ಇಲ್ಲಾಂತ ಹೇಳಿದ್ರೆ ಯಾರು ಅವಸರದಲ್ಲಿ ಬಂದವ ವೆಹಿಕಲ್ಗೆ ಹೊಡಿಬೇಕು. ಅಂತದೆಲ್ಲ ಸಮಸ್ಯೆ. ಒಂದು 10 ವೀಲ್ ಒಂದು ಆರಾಮದಲ್ಲಿ ತಿರುಗುವಷ್ಟು ಅಗಲವಾದ ರಸ್ತೆ ಮಾಡ್ಬೇಕಲ್ಲ NH ಅಂತ ಹೇಳಿದ ನಂತರ. ಇದರಲ್ಲಿ ಎಲ್ಲಿ ಸಹ ಒಂದೇ ಸರಿಗೆ ಟರ್ನ್ ಆಗುವಂಥದ್ದು ಯಾವುದೇ ಟರ್ನ್ಗಳಿಲ್ಲ. ಹಾಗಾಗಿ ಅದು ಸರಿ ಆಗ್ಲಿಲ್ಲ, ರೋಡಿದ್ದು ವಿಡ್ತ್ ಸರಿ ಆಗ್ಲಿಲ್ಲ. ಅಂದ್ರೆ ಒಂದು ನ್ಯಾಷನಲ್ ಹೈವೇಗೆ ಬೇಕಾಗಿರುವಂತ ರೂಲ್ಸ್ ಅನ್ನು ಇಲ್ಲಿ ಫಾಲೋ ಮಾಡಿ. ಇಲ್ಲ. ಈಗ ನಮ್ಗೆ ಒಂದು ಹೆಲ್ಮೆಟ್ ಹಾಕ್ಲಿಲ್ಲ, ಹೆಲ್ಮೆಟ್ಗೆ ಬೆಲ್ಟ್ ಹಾಕ್ಲಿಲ್ಲ ಅಂತ ಹೇಳಿ ಕರೆದು ಫೈನ್ ಹಾಕ್ತಾರೆ, ಇದು ಮಾಡ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರಿಗೂ ಇದೆಯಲ್ಲ, ಅವರು ಸಹ ಅದನ್ನು ಪಾಲಿಸ್ಬೇಕಲ್ಲ. ಈಗ ಅವರು ಅದನ್ನು ಪಾಲಿಸಿದ್ರೆ ನಮ್ಗೆ ಸಮಸ್ಯೆ ಆಗುದಿಲ್ಲ ಅಂತ ಹೇಳಿ. ಈಗ ನಾವು ಯಾಕೆ ಹೆಲ್ಮೆಟ್ ಹಾಕುದು ಹೇಳಿದ್ರೆ ಬೀಳ್ತೇವೆ ಅಂತ ಹೇಳಿ ಅಲ್ಲ, ಬಿದ್ರೆ ಒಂದು ಹೇಳಿ ಅಂತೇಳಿ. ಇದೀಗ ವೆಹಿಕಲ್ ಪಾಸ್ ಆಗ್ತದೆ ಅಂತ ಹೇಳ್ತಾರೆ ಅವರು, ಆದ್ರೆ ಆಕ್ಸಿಡೆಂಟ್ ಅನ್ನು ತಪ್ಪಿಸ್ಲಿಕ್ಕೆ ಅವರಿಂದ ಆಗುದಿಲ್ಲ. ಈಗ ಆಕ್ಸಿಡೆಂಟ್ ಆಗುದಲ್ಲ,
ಈಗ ಸಫರರು ರಸ್ತೆಯಲ್ಲಿ ನಿಲ್ಲಿಸುದು, ಒಂದು ವೆಹಿಕಲ್ ಏನಾದ್ರೂ ಹಾಳಾಯ್ತು ಅಂತ ಹೇಳಿ ಈಗ ಬದಿಯಲ್ಲಿ ಕೊಂಡೋಗಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಇದು ಮಾಡಿಟ್ಟಿದ್ದಾರೆ, ಟ್ರಂಚ್ ಮಾಡಿಟ್ಟಿದ್ದಾರೆ ಇಲ್ಲಿಂದ ಅಲ್ಲಿ ತನಕ. ಅವರು ರಸ್ತೆಯಲ್ಲೇ ನಿಲ್ಲಿಸ್ಬೇಕು ವೆಹಿಕಲ್ ಬ್ರೇಕ್ ಡೌನ್ ಆದ್ರೆ, ಆವಾಗೆಲ್ಲ ಸಮಸ್ಯೆ ಅಲ್ಲ. ಈಗ ಇದೆಲ್ಲ ನೀವು ಹೇಳುವ ಪ್ರಕಾರ ನ್ಯಾಷನಲ್ ಹೈವೇಯ ಒಂದು ಸರಿಯಾದ ಏನು ನಿಯಮ ಪಾಲನೆ ಇಲ್ಲದೆ ಅವ್ರು ಮಾಡಿದ್ದಾರೆ ಅಂತ ರಸ್ತೆ. ಹೌದೌದು. ಇನ್ನು ಈಗ ಕೆಲವೊಂದು ಅಂತ ಹೇಳಿದ್ರೆ ಈ ರಸ್ತೆ ವರ್ಕಿಂಗ್ ಅಲ್ಲಿ ಇದ್ರು ಕೂಡ ವಾಹನ ಓಡಾಟಗಾರರ ಕೆಲವು ವೇಗ, ಆ ಬಗ್ಗೆ ಏನ್ ಹೇಳ್ತೀರಾ? ಮುಖ್ಯವಾಗಿ ಮೊನ್ನೆ ಒಂದು ನೀವು ಹೇಳಿದಾಗೆ ಒಂದು ನಡೆದಂತ ಅಪಘಾತ, ಅಲ್ಲಿ ಒಂದು ರಸ್ತೆಯ ಕಾರಣನೂ ಇರ್ಬೋದು, ಮತ್ತೊಂದು ವೇಗದ ಚಲಾವಣೆ ಕೂಡ ಇದೆ. So ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಪ್ರತಿನಿತ್ಯ ಬಹಳಷ್ಟು ವಾಹನಗಳು ಓಡಾಡ್ತವೆ. ಅದು ಏನು ಗೊತ್ತಿಲ್ಲ, ಅದು RTO ಅವರದ್ದು ಮಿಸ್ಟೇಕ್ ಇದೆ. RTO ಅವರು 2 ನಿಮಿಷ 5 ನಿಮಿಷ ಗ್ಯಾಪ್ ಅಲ್ಲಿ ಒಂದೊಂದು ಪರ್ಮಿಟ್ ಕೊಡುದು. ಸೇಮ್ ಈಗ ಅವರಿಗೆ ಡ್ರೈವರ್ ಕಂಡಕ್ಟರ್ನವರಿಗೆ ಅವರ ಓನರ್ಸ್ನವರು ಕಮಿಷನ್ ಕೊಡ್ತಾರೆ. ಎಷ್ಟು ಕಲೆಕ್ಷನ್ ಆಯ್ತು ಅದ್ರ ಮೇಲೆ ಅವರ ಕಲೆಕ್ಷನ್ ಆಸೆಗೋಸ್ಕರ ಒಂದು ಬಸ್ ಇನ್ನೊಂದು ಬಸ್ ಓವರ್ಟೇಕ್ ಮಾಡುವ ಹಾಗೆ ಮೊನ್ನೆ ಸಹ ಹಾಗೆ ಆದದ್ದು. ಈಚೆ ಅಲ್ಲಿ ವಿಶಾಲ್ ಉಂಟು, ಆಚೆ ಅದ್ರಲ್ಲಿ ವರುಣ್ ಬಸ್ ಬಂತು. ಅದು ಇದನ್ನು ಓವರ್ಟೇಕ್ ಮಾಡ್ಲಿಕ್ಕೋಸ್ಕರ ಆಚೆ ವೇಯಲ್ಲಿ ಬಂದದ್ದು. ಹಾಗಾಗಿ ಅದು ಆಕ್ಸಿಡೆಂಟ್ ಆಯ್ತು ಅಂತ ನನ್ನ ಅನಿಸಿಕೆ. ಹೌದು, ಅದೇ ಎಲ್ಲೋ ಗುಲ್ಬರ್ಗಾದಿಂದ ಬಂದಂತವರು ಇದಾಯ್ತು ಅಲ್ಲ, ಅವರಿಗೆ ಗೊತ್ತಿರುದಿಲ್ಲ. ಯಾಕಂತ ಹೇಳಿದ್ರೆ ಅವರು NH ಕಲ್ಪನೆಯಲ್ಲೇ ಹೋಗಿರ್ತಾರೆ. ಅವರಿಗೆ ಇಲ್ಲಿನ ಇದು ಗೊತ್ತಿರುದಿಲ್ಲ ಅಲ್ಲ, ಅವರು ಅದೇ ಕಲ್ಪನೆಯಲ್ಲಿ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಅದು ಅವರು ಸಾಮಾನ್ಯ. ಯಾಕಂತ ಹೇಳಿದ್ರೆ NH ಇದೆಲ್ಲ ರೋಡ್ಗಳು ಮಾಡುದೇ ನಾವು ಸ್ಪೀಡಲ್ಲಿ ಹೋಗ್ಲಿಕ್ಕೆ ಎಲ್ಲ ಅಲ್ಲ. ಆದ್ರೆ ಈಗ ರಸ್ತೆ ಕೆಲಸ ಆದಾಗ ಜಾಗ್ರತೆಯನ್ನೆಲ್ಲ ಹೋಗ್ಬೇಕು, ಅದು ಸರಿ, ಅದ್ರಲ್ಲಿ ನಮ್ದೇನು ಆಕ್ಷೇಪ ಅಲ್ಲ. ಆದ್ರೆ ಅವರಿಗೆ ಗೊತ್ತಿರುದಿಲ್ಲ ಅಲ್ಲ, ಅದು ಹೊರಗಿನಿಂದ ಕಲ್ಪನೆಯಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇ. ಹೌದು. ನಮ್ಮ ಹಾಲಿನ ಡೈರಿ ಒಳಗೊಂದು ಕಾಲೋನಿ, ಮತ್ತೆ ಪಂಚಾಯತ್, ಶಾಲೆ ಎಲ್ಲ ಇದೆ. ಅದನ್ನು ಅವರು ಟರ್ನಿಂಗ್ ತಗೊಳ್ಬೇಕು ಅಂತ ಹೇಳಿದ್ರೆ ಗುಮ್ಮಡ ಬೆಟ್ಟದ ಹತ್ರ ಹೋಗಿ, ಅಲ್ಲಿ ಹೋಗಿ ಗುಮ್ಮಡ ಬೆಟ್ಟದ ಹತ್ರ ಹೋಗಿ ಟರ್ನಿಂಗ್ ಮಾಡ್ತಾ ಬರ್ಬೇಕು. ಆವಾಗ ಯಾರಿಗೂ ಅಷ್ಟು ಪೇಷನ್ಸ್ ಈಗ ಕಡಿಮೆ ಅವರು ಇರುದು, ಅಷ್ಟು ದೂರ ಹೋಗಿ ಟರ್ನಿಂಗ್ ಮಾಡ್ತಾ ಇದ್ರು. ಮತ್ತೆ ಈ ಹಾಲಿನವರೆಲ್ಲ ಅವರಿಗೆ ಟೈಮಿಂಗ್ಸ್ ಒಳಗೆ ಹಾಲು ಕೊಡ್ಬೇಕು. ಆವಾಗ ಇವರು ರಾಂಗ್ ಸೈಡ್ ಅಲ್ಲಿ ಹೋಗ್ತಾರೆ. ಆವಾಗ ಇನ್ನು ಓವರ್ ಸ್ಪೀಡ್ ಅಲ್ಲಿ ಬರುವ ವೆಹಿಕಲ್ಗಳು ಜಾಸ್ತಿ ಇರುವ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗುವ ಸಂದರ್ಭಗಳು ಜಾಸ್ತಿ ಅಂತ ನನ್ನ ಅನಿಸಿಕೆ. ಅದಕ್ಕೆ ಅವರು ಅಲ್ಲಿ ಕೊಂಕಣ್ ಪ್ಲಾಜಾದ ಹತ್ರ ಟರ್ನಿಂಗ್ ಇನ್ನೊಂದು ಡಿವೈಡರ್ ಒಂದು ಓಪನಿಂಗ್ ಕೊಟ್ರೆ ನಂಗೆ ಒಳ್ಳೇದು ಅಂತ. ಯಾಕಂತ ಹೇಳಿದ್ರೆ ಎಲ್ಲ ಇದಕ್ಕೆ ಸಹ ಹೋಗ್ಲಿಕ್ಕೆ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರುವಂತಹ ವಾಹನಗಳನ್ನು ಆಕ್ಸಿಡೆಂಟ್ ಅನ್ನು ಸ್ವಲ್ಪ ತಪ್ಪಿಸಬಹುದು ಅಂತ ನಮ್ಮ ಭಾವನೆ. ಹೌದೌದು. ಆವಾಗಾದ್ರೆ ನಿಮ್ಗೆ ಯಾವ ಸೈಡ್ ಅಲ್ಲಿ ರಾಂಗ್ ಸೈಡ್ ಅಲ್ಲಿ ಹೋಗಿಸಿದ ಮೇಲೆ ಕೇಸ್ ಹಾಕಿದ್ರು ನಮ್ಮ ಇದೆ ಎಂತದು ಸಂತೋಷ ನಮ್ಗೆ ಅದು. ಯಾಕಂತ ಹೇಳಿದ್ರೆ ಅದು ಅವ್ರು ಮಾಡೋ ತಪ್ಪಲ್ಲ. ಹೌದು. ಹಾಗಾಗಿ ಮತ್ತೆ ಈಗ ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಹೌದು. ಅಲ್ಲಿ ನೋಡಿ ಈಚೆ ರಂಜಾಳ ಹೋಗುವ ರಸ್ತೆ ಸಹ ಇದೆ. ಈಚೆ ಇದು ಈಚಿಂದ ನೋಡಿ ನಿಮ್ಮ ಕುಂಟಿವೆ ತುಂಬಾ ಊರಿಗೆ ಹೋಗುವ ಒಂದು ಕನೆಕ್ಟಿಂಗ್ ರಸ್ತೆ ಇದೆ ಆಚೆ ಒಳಗಿಂದ, ಕರಲ್ಗುಡ್ಡೆ ರಸ್ತೆ, ಶಾಲೆ, ಪಂಚಾಯತ್ ಅದೆಲ್ಲ ಮತ್ತೆ ಡೈರಿ ಅದೆಲ್ಲ ಇರುವುದು. ಹಾಗಾಗಿ ಅಲ್ಲಿ ಇನ್ನೊಂದು ಡಿವೈಡರ್ ಕೊಡೋದು ಒಳ್ಳೇದು, ಅವಶ್ಯಕತೆ ಇದೆ, 100% ಇದೆ. ಆದ್ರೆ ನಾವು ಮನವಿ ಕೊಟ್ಟಿದ್ದೇವೆ ಪಂಚಾಯತ್ ಮುಖಾಂತರ, ಅದಕ್ಕೆ ಸ್ಪಂದನೆ ಇಲ್ಲ. ಮತ್ತೆ ಈ ರೋಡ್ ಇದು ಯಾವ್ದು ಪ್ಲಾನ್ ಅನ್ನು ಪಂಚಾಯತ್ ನಿಂದ ಎಷ್ಟೋ ಸರಿ ಅವರಿಗೆ ಇಟ್ಟಿದೆ, ಡಿಮಾಂಡ್ ಮಾಡಿದ್ದಾರೆ. ಶೃಂಗೇರಿ ಪಂಚಾಯತ್ನವರು ಡಿಮಾಂಡ್ ಮಾಡಿದ್ದಾರೆ. ನಾವು ನಮ್ಮ ಅಪೇಕ್ಷೆ ಮೇರೆಗೆ ತೋರಿಸಿ ಹೇಗೆ ಉಂಟು ಏನುಂಟು ಅಂತ ಹೇಳಿ. ಆದ್ರೆ ಇಲ್ಲಿವರೆಗೂ ಈಗ ಕೆಲಸ ಮುಗಿತಾ ಬಂತು, ನಾನು ಮಾತು ಇಲ್ಲಿವರೆಗೂ ಅದರ ಪ್ಲಾನಿಂಗ್ ಕೊಡ್ಲಿಲ್ಲ ಅವರು. ಈಗ ಲೋಕಲ್ ಬಾಡೀಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ನಾಳೆ ಅವರೇ ಎಲ್ಲ ಹೌದು, ಉತ್ತರ ಕೊಡ್ಬೇಕು ಅವರಲ್ಲ. ಅದು ಅಂತದ್ದೇ ಎಲ್ಲ ಮಾಡುದಿಲ್ಲ ಇವರು. ಇವರಿಗೆ ಇದು ಬೇಜವಾಬ್ದಾರಿ. ಯಾಕಂತ ಹೇಳಿದ್ರೆ ಏನಾಗುದಿಲ್ಲ. ಈಗ ಅಧಿಕಾರಿಗಳಿಗೆ ಎಂತ ಆಗಿದೆ ಅಂತ ಸ್ವಲ್ಪ ದುರಹಂಕಾರ ಬಂದಾಗೆ ಆಗಿದೆ ನನ್ನ ಪ್ರಕಾರ. ಅಹಂಕಾರ ಸಲ್ಲ, ದುರಹಂಕಾರ. ವೀಕ್ಷಕರೇ, ನಾವಿವಾಗ ಇರುವಂತಹ ಸ್ಥಳ ಜನವರಿ 23ರಂದು ತೂಫಾನ್ ಮತ್ತೆ ವರುಣ್ ಬಸ್ ನಡುವೆ ನಡೆದಂತ ಅಪಘಾತದ ಸ್ಪಾಟ್ ಆಗಿದೆ. ಇದು ಮಿಯಾರು ಕಂಬಳ ಕ್ರಾಸ್ ಬಳಿ ಇರುವಂತಹ ಒಂದು ಸ್ಥಳ. ಈ ಸ್ಥಳದಲ್ಲಿ ಅವತ್ತು ಏನಾಯ್ತಂತ ಪ್ರತ್ಯಕ್ಷದರ್ಶಿಗಳು ಅಥವಾ ಸ್ಥಳೀಯರಲ್ಲಿ ಕೇಳಿದಾಗ ಅವರು ಹೇಳುವ ಪ್ರಕಾರ ಈ ರಸ್ತೆಯಲ್ಲಿ ವಿಶಾಲ್ ಮತ್ತೆ ವರುಣ್ ಬಸ್ ಆಗ್ತಾ ಇರ್ತದೆ. ವಿಶಾಲ್ ಬಸ್ ಅನ್ನು ಓವರ್ಟೇಕ್ ಮಾಡುವಂತಹ ಭರದಲ್ಲಿ ವರುಣ್ ಬಸ್ ಮುಂಭಾಗದಲ್ಲಿ ಬರ್ತಿದ್ದಂತಹ ಒಂದು ತೂಫಾನ್ಗೆ ಡಿಕ್ಕಿ ಹೊಡಿದೆ.
ಪರಿಣಾಮವಾಗಿ ತೂಫಾನ್ನಲ್ಲಿದ್ದಂತ 4 ಮಂದಿ ದಾರುಣವಾಗಿ ಸಾವನ್ನಪ್ತಾರೆ. ಬಹುಶಃ ಬಸ್ಸಿನ ಒಂದು 4 ನಿಮಿಷದ ಅಡ್ಜಸ್ಟ್ಮೆಂಟ್ಗೋಸ್ಕರ 4 ಜೀವ ಬಲಿಯಾಗಿರುವುದು ನಾವು ಈ ಒಂದು ಘಟನೆಯಲ್ಲಿ ಗಮನಿಸಬೇಕಾದ ವಿಷಯ. ಇಲ್ಲಿ ಹೇಳುವ ಪ್ರಕಾರ, ಸ್ಥಳೀಯರು ಹೇಳುವ ಪ್ರಕಾರ, ಈ ಒಂದು ಬಸ್ಸಿನ ವೇಗದ ಮಿತಿ ಅಂದಿನದ್ದು ಮಾತ್ರವಲ್ಲ, ಪ್ರತಿನಿತ್ಯ ತಮ್ಮ ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೋಸ್ಕರ ಏನು ಭಾರಿ ವೇಗದಲ್ಲಿ ಹೋಗ್ತಾರೆ. ಅವ್ರಿಗೆ ಮಿತಿ ಅನ್ನೋದೇ ಇಲ್ಲ, ಯಾವ ರೂಟಲ್ಲಿ ಹೋಗ್ತಾರೆ ಅಂತಲೂ ಗೊತ್ತಾಗುದಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಅವರೇ ಹೇಳುವ ಪ್ರಕಾರ ಇದಕ್ಕೆ ಏನು ಕ್ರಮ ಕೈಗೊಳ್ಬಹುದು ಅಂತ ಅವರೇ ಹೇಳುವ ಪ್ರಕಾರ, ಅಂತ ಘಟನೆ ಆದಾಗ, ಅಂತ ಒಂದು ಘಟನೆಗೆ ಕಾರಣ ಆದಂತ ಚಾಲಕನ DL ಅನ್ನು ಕ್ಯಾನ್ಸಲ್ ಮಾಡಿಬಿಡಿ, ಇಂತಿಷ್ಟು ವರ್ಷದ ಕ್ಯಾನ್ಸಲ್ ಮಾಡಿಬಿಡಿ. ಅದು ಅವನಿಗೆ ಪಾಠದ ಜೊತೆ ಮತ್ತೊಬ್ಬ ಡ್ರೈವರಿಗೆ ನಾನು ಇಂಥ ವೇಗದಲ್ಲಿ ಹೋಗಬಾರ್ದು, ಟೈಮಿಂಗ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೋಸ್ಕರ ಇನ್ನೊಬ್ಬರ ಜೀವದ ಜೊತೆ ಆಟ ಆಡಬಾರ್ದು ಅನ್ನುವಂತ ಪಾಠ ಗೊತ್ತಾಗ್ತದಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನಾವಿವಾಗ ಕಮಲಾ ಕ್ರಾಸ್ ಬಳಿ ಇರುವಂತಹ ರಿಕ್ಷಾ ನಿಲ್ದಾಣದಲ್ಲಿದ್ದೇವೆ. ಬಹುಶಃ ಮೊನ್ನೆ ಇದೇ ಸಮೀಪ ನಡೆದಂತಹ ಒಂದು ತೂಫಾನ್ ಖಾಸಗಿ ಬಸ್ ನಡುವಿನ ಅಪಘಾತದ ಸಂದರ್ಭದಲ್ಲಿ ಈ ನಿಲ್ದಾಣದ ರಿಕ್ಷಾ ಚಾಲಕರ ಘಟನೆಯನ್ನು ನೋಡಿರ್ತಾರೆ. ಆ ದಿನ ಏನಾಗಿತ್ತು, ಆ ಘಟನೆಗೆ ಕಾರಣ ಏನು, ಇವರ ಪ್ರಕಾರ ಏನು ಹೇಳ್ತಾರೆ ಎಂಬುದನ್ನು ನೋಡೋಣ. ನಿಮ್ಗೆಲ್ರಿಗೂ ನಮಸ್ತೆ ಸರ್. ಮೊನ್ನೆ ಇದೇ ಜಾಗದಲ್ಲಿ ಇಲ್ಲೇ ಹತ್ರ ಒಂದು ಅಪಘಾತ ನಡೀತದೆ, ಅವತ್ತು ನೀವಿದ್ರ, ಏನಾಗಿತ್ತು ಸರ್ ಅವತ್ತು? ಹೌದು, ನಾವು ಇಲ್ಲೇ ಇದ್ದೆ ಮೇಡಮ್. ಈ ಕಡೆಯಿಂದ ರಾಂಗ್ ಸೈಡ್, ಎರಡು ರಾಂಗ್ ಸೈಡ್, ವಿಶಾಲ್ ಬಸ್ ರಾಂಗ್ ಸೈಡ್, ಪ್ಲಸ್ ರಾಂಗ್ ಸೈಡ್. ರಾಂಗ್ ಸೈಡ್ ಅಂದ್ರೆ ಹೋಗುವ ವೇ ಅಲ್ಲಿ ಇರ್ಲಿಲ್ಲ? ಇಲ್ಲ, ಅದು ಆ ಸೈಡ್ ಇತ್ತು. ಅದು ವಿಶಾಲ್ ಬಸ್ ಅನ್ನು ವಾಲ್ಟೆಕ್ ಮಾಡಿ ಮುಂದೆ ಹೋಗುವಾಗ ತುಫಾನ್ ಎದುರು ಬಂದಿದೆ, ಹಂಗೆ ಹೊಡೆದಿದ್ದು ಹೊರತು ಬೇರೆ ಯಾವುದೇ ಉದ್ದೇಶ ಅಲ್ಲ. ವಿಶಾಲ್ ಬಸ್ ಅನ್ನು ಓವರ್ಟೇಕ್ ಮಾಡುವಾಗ ವರುಣ್ ಬಸ್ ತೂಫಾನ್ಗೆ ಹೊಡೆದಿದೆ. ತುಫಾನ್ ಹೊಡೆದಿದೆ. ಇದರಲ್ಲಿ ಎದುರುಗಡೆ ಇದ್ದಂತ ವಾಹನದ ತಪ್ಪಿಲ್ಲ, ವಾಹನದ ಓವರ್ಟೇಕ್. ಹೌದೌದು, ಇವ್ರದೇ ತಪ್ಪು, ಬಸ್ಸಿನವ್ರದೇ ತಪ್ಪು. ವಿಶಾಲ್ ಬಸ್ಸಿನ ವಾಲ್ಟೆಕ್ ಮಾಡದಿದ್ರೆ ಅದೇನು ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅವನ್ ಬರುವ ರೋಡಲ್ಲಿ ಬರ್ತಾ ಇದ್ರ, ಇದು ರಾಂಗ್ ಸೈಡ್ ಹೋಗ್ತಿದ್ದರಿಂದ ಆಕ್ಸಿಡೆಂಟ್ ಆಗಿದೆ, ವರುಣ್ ಬಸ್ ಅಪಘಾತ ಆಗಿದೆ. ಸೊ ಆ ಸಂದರ್ಭದಲ್ಲಿ ಬಸ್ನವರು ಅಪಘಾತ ಆದಾಗ ಅವರು ಏನು ಆ ಸ್ಪಾಟ್ ಅಲ್ಲಿ ಇದ್ರ ಅಥವಾ ಏನಾಯ್ತು? ಇಲ್ಲ, ಅವರು ಅದೇ ವಿಶಾಲ್ ಬಸ್ ಇಲ್ಲ, ಬಸ್ ಮುಂದೆ ಹೋಗ್ಲಿಕ್ಕೆ ಆಗದೆ ಅಲ್ಲಿ ರೋಡಲ್ಲಿ ರಿವರ್ಸ್ ತಿರುಗ್ದು ಮತ್ತೆ ಅವ್ರು ಬರುವ ರೋಡಲ್ಲಿ ಬಂದಿದ್ದಾರೆ. ಬಂದು ಅದೇ ಬಸ್ ಅಲ್ಲಿ ವರುಣ್ ಡ್ರೈವರ್ ಅದೇ ಬಸ್ ಅಲ್ಲಿ ಎಸ್ಕೇಪ್ ಆಗಿದೆ. ಡಿಕ್ಕಿ ಹೊಡೆದ ಬಸ್ಸಿನ ಡ್ರೈವರ್ ಅದರಲ್ಲಿ ಎಸ್ಕೇಪ್ ಆಗಿದೆ. ವಿಶಾಲ್ ಬಸ್. ಹೌದು. ಸೊ ಒಂದು ಆ ಘಟನೆಯಲ್ಲಿ ನೀವೇನ್ ಹೇಳ್ತೀರಾ ಸರ್? ಅಂದ್ರೆ ದಿನನಿತ್ಯ ಈ ರಸ್ತೆಯಲ್ಲಿ ಬಹಳಷ್ಟು ವಾಹನಗಳು, ಬಸ್ಗಳು, ಪ್ರೈವೇಟ್ ಬಸ್ ಆಗಿರ್ಬೋದು, ಗವರ್ಮೆಂಟ್ ಬಸ್ ಬಹಳಷ್ಟು ಓಡಾಡ್ತವೆ. ಸೊ ದಿನನಿತ್ಯ ನೀವು ನೋಡ್ತೀರಾ, ಸೊ ಯಾವ ರೀತಿ ಇರ್ತದೆ ವೇಗದ ಮಿತಿ? ವೇಗದಲ್ಲಿ ಬಸ್ಸಿನ ಮಿತಿ ಇಲ್ಲ ಇಲ್ಲಿ. ಯಾವ ಒಂದು ಪ್ಯಾಸೆಂಜರ್ 10ಕ್ಕೂ ಟೈಮ್ ಕೊಡೋದಿಲ್ಲ. ಅದು ಏನು ಬರ್ತದ, ಏನು ವಿಷಯ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಏನು ಟೈಮ್ ಇದೆಯಾ ಇಲ್ವೋ ನಮಗೆ ಗೊತ್ತಿಲ್ಲ. ಅಂದ್ರೆ ಲೈಟ್ ಹಾಕೊಂಡು ಬಂದ್ರೆ ಇನ್ನು ಯಾರು ಸತ್ತಾರೆ ಯಾರು ಬದುಕ್ತಾರೆ ಅಂತ ಯಾರು ನೋಡೋದಿಲ್ಲ, ಒಟ್ಟಾರೆ ಹೋಗ್ತಾ ಇರೋದೇ. ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಸಾಧಾರಣ ನಾವಿಲ್ಲಿ ಎಷ್ಟು ಜನ ನಾವು ತಗೊಂಡೋಗಿದ್ದೇವೆ ಅಂತ ನಮ್ಗೆ ದೇವರಿಗೆ ಮಾತ್ರ ಗೊತ್ತು, ಅಷ್ಟು ನಾವು ತಗೊಂಡೋಗಿದೆ. ಇದು ಎಷ್ಟು ಅಂದ್ರೆ ಬಸ್ಸಿನವ್ರದೇ ಪ್ರಾಬ್ಲಮ್, ಇಲ್ಲಿ ಬಸ್ಸಿನವ್ರದೇ. ಯಾವುದನ್ನು ಬೆಳಿಗ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದಾಗಿ ನಾವು ಎಷ್ಟೋ ಮಕ್ಕಳ ಬಸ್ಸಲ್ಲಿ ಹತ್ತುವಾಗ ಅದನ್ನು ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಪೊಲೀಸ್ ಸ್ಟೇಷನ್ಗೂ ಕಳಿಸಿದ್ದೇವೆ. ಅವ್ರಿಂದ ಏನ್ ರೆಸ್ಪಾನ್ಸ್? ಏನು ಬಂದಿಲ್ಲ ಇಷ್ಟವರೆಗೆ. ಏನು ಬಂದಿಲ್ಲ. 1-2 ದಿನ ಇರುತ್ತೆ, ಮತ್ತೆ ಅದೇ ಚಾಲು ಆಗುತ್ತೆ ಕಂಟಿನ್ಯೂ. ಈಗ ಮೊನ್ನೆನೂ ಹಾಗೆ ಆಗಿದೆ, ಆಕ್ಸಿಡೆಂಟ್ ಆಗದ ಮರುದಿನ ಒಂದು ಸ್ವಲ್ಪ ಸ್ಟಿಕ್ ಇತ್ತಿಲ್ಲು, ಮತ್ತೆ ಈಗ ಅದೇ ಸ್ಟೇಜ್ ಅಲ್ಲಿ ಇದೆ. ಅದೇ ವೇಗ, ಅದೇ ಹಂಗೆ ಅದೇ ವೇಗದಲ್ಲಿ ಮೊನ್ನೆ ಇದು ಇದರ ಜೋರ್ಗಟ್ಟೆಯಲ್ಲಿ ಒಂದು ಹೆಂಗಸು ಬಸ್ಸಿನ ಅಡಿಗೆ ಬಿದ್ದಿದೆ. ಅಂದ್ರೆ ತಾಳ್ಮೆನೇ ಇಲ್ಲ ಅವರಿಗೆ, ಏನು ಟೈಮಿಂಗ್ಸ್ ಇಲ್ವಾ ಏನು ಅಂತ ನಮಗೆ ಗೊತ್ತಿಲ್ಲ. ಅಂತೂ ಜನರ ಜೀವದಲ್ಲಿ ಆಟ ಆಡ್ತಾ ಇದ್ದಾರೆ ಬಸ್ಸಿನ ಡ್ರೈವರ್ಗಳು ಅಷ್ಟೇ. ಬಸ್ಸಿನ ರೂಟ್ ಆಗಿ ಜನರು ಇಲ್ಲಿ ನಿಂತಿರ್ತಾರೆ, ಬಸ್ ಯಾವ ರೂಟಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಆ ರೂಟಲ್ಲಿ ಬಂದ್ರೆ ಜನರು ಸೀದಾ ಆ ಸೈಡ್ ಹೋಗ್ತಾರೆ, ಆಗ ಮುಂದೆ ಗಾಡಿ ಬರುವುದನ್ನು ನೋಡುದಿಲ್ಲ ಅವರು. ಜನರಿಗೆ ಬಸ್ ಈ ಸೈಡ್ ಅಲ್ಲಿ ಬರ್ತದೆ, ಅಲ್ಲಿ ನಿಂತಿರ್ತಾರೆ ಜನ, ಬಸ್ ಈ ಸೈಡ್ ಅಲ್ಲಿ ಬರ್ತಾರೆ, ಜನ ಪುನಃ ಆ ಸೈಡ್ ಈ ಸೈಡ್. ಆ ರೀತಿಯ ಕನ್ಫ್ಯೂಷನ್ ಯಾಕೆ? ಅಂದ್ರೆ ಇಲ್ಲಿ ವರ್ಕ್ ಆಗ್ತುಂಟಂತ ಕನ್ಫ್ಯೂಷನ್, ಯಾವ ರೂಟ್ ಅಲ್ಲಿ ಬಸ್ ಹೋಗ್ತದಂತ ಕನ್ಫ್ಯೂಷನ್, ಅದಕ್ಕೆ ಬೇಕಾದಂತ ಒಂದು ಫಲಕ ಆ ರೀತಿ ಏನಿಲ್ಲ. ಅದಕ್ಕೆ ಸೂಚನಾ ಫಲಕಗಳು ಒಂದು ಕರೆಕ್ಟ್ ಇಲ್ಲ. ರಾತ್ರಿಯ ಸಮಯದಲ್ಲಿ ಒಂದು ಸೂಚನಾ ಫಲಕ ಕಾಣುವುದಿಲ್ಲ, ರಿಫ್ಲೆಕ್ಟರ್ ಇಲ್ಲ, ಅದು ಅಂತ ಪರಿಸ್ಥಿತಿ. ಮತ್ತೆ ಹೈವೇ ಅವ್ರದ್ದು ಭಾರಿ ಎಂತಂದ್ರೆ ಕಾಮಗಾರಿಯ ಒಂದೊಂದು ಸ್ಲೋ ಅವತ್ತು ಅಲ್ಲಿ ಸ್ವಲ್ಪ ನೋಡಿ, ಸ್ವಲ್ಪ ಅಲ್ಲಿ ಬೇಕು, ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಿಲ್ಲ. ಇಲ್ಲಿಂದ ಹೋಗ್ಬೇಕು, ಪುನಃ ಈ ಸೈಡ್ ಬರ್ತದೆ, ಪುನಃ ಆ ಸೈಡ್ ತಗೊಳ್ಬೇಕು ಅಂತ.
ಈಗ ಕಾಮಗಾರಿ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ನಿಮ್ಗೆ ಅದರಿಂದ ಏನ್ ತೊಂದರೆ ಆಗಿದೆ ಈ ಭಾಗದಲ್ಲಿ? ನೋಡಿ, ಇದೊಂದು ನೋಡಿ ಓಪನ್ ಇಟ್ಟಿದ್ದಾರೆ. ಇದು ಮೊನ್ನೆ ಕಂಬಳ ದಿವಸ ನಾವು ಅವರಿಗೆ ಕಾಲ್ ಮಾಡಿ ಹೇಳಿದ್ದೇವೆ, ಅದೊಂದು ಬಂದ್ ಮಾಡಿ, ಕತ್ಲಲ್ಲಿ ಕಾಣುದಿಲ್ಲ, ಜನರು ತುಂಬಾ ಕಂಬಳ ದಿವಸ ಬರ್ತಾರೆ ಅಂತ. ಅದಕ್ಕೆ ಅವರು ಏನು ಉತ್ತರ ಕೊಡ್ಲಿಲ್ಲ. ಲಾಸ್ಟಿಗೆ ನಾವೇ ಅದಕ್ಕೆ ಒಂದು ಕಬ್ಬಿಣದ ಗೇಟ್ ಇಟ್ಟು ರಾತ್ರಿ ಮುಚ್ಚಿತ್ತು. ಇಲ್ಲದ್ರೆ ರಾತ್ರಿ ಕಾಣುದಿಲ್ಲ. ಇಲ್ಲಿ ಅಲ್ಲೆಲ್ಲ ಓಪನ್ ಇಟ್ಟಿದ್ದಾರೆ. ಅವರು ಫೋನ್ ಮಾಡಿದ್ರು ಸಹ ಮೊನ್ನೆ 3 ದಿವಸ ಮುಂಚೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ಹೇಳಿದೆ ಅದನ್ನು ಮುಚ್ಚಿಬಿಡಿ ಅಂತ. ಆದ್ರೂ ಸರ್ ತನಕ ಅದಕ್ಕೆ ಏನು ಅವರು ರೆಸ್ಪಾನ್ಸ್ ಇಲ್ಲ. ಒಟ್ಟಾರೆಯಾಗಿ ನೀವು ಹೇಳುವ ಪ್ರಕಾರ ಎಲ್ಲರೂ ಒಟ್ಟಾರೆಯಾಗಿ ಜನರ ಜೀವನ ಜೊತೆ ಆಟ ಆಡ್ತಾರೆ. ಖಂಡಿತ ಖಂಡಿತ. ಅಂದ್ರೆ ಒಂದು ಹೈವೇ ಅಂತ ಇಲ್ಲ, ಇದು 1 ಕಿಲೋಮೀಟರ್ ಸ್ಟ್ರೈಟ್ ಇಲ್ಲ ಹೈವೇ. ಎಲ್ಲ ತಿರುವು ಮೂರು ಹೈವೇಗಳು, ಮತ್ತೆ ಅಪ್ ಡೌನು ಎಲ್ಲ. ಎಲ್ಲಿ ಒಂದು ಸ್ಟ್ರೈಟ್ ಅಂತ ಹೈವೇ ಇಲ್ಲ. ಒಂದು ಹೈವೇ ಅಂದ್ರೆ 1 ಕಿಲೋಮೀಟರ್ ಅದು ಸ್ಟ್ರೈಟ್ ಬೇಕು. ಇದು 1 ಕಿಲೋಮೀಟರ್ ಹೈವೇ ಸ್ಟ್ರೈಟ್ ಇಲ್ಲ. ಮೊದಲು ಇತ್ತಲ್ಲ ಅದೇ ರೋಡ್ ಅನ್ನು ಸ್ವಲ್ಪ ಅಗಲ ಮಾಡಿದ್ದಾರೆ ಅಷ್ಟೇ. ಹೆದ್ದಾರಿ ಅಂತ ಇದ್ದದನ್ನೇ ಅಗಲ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಮಿಯಾರು ಗ್ರಾಮ ಪಂಚಾಯತಿನ ಮಿಯಾರು ಬ್ರಿಡ್ಜಲ್ಲಿದ್ದೇವೆ. ಮಿಯಾರು ಮತ್ತು ಅದು ಮುಡಾರಿನ ನಲ್ಲೂರಿಗೆ ಬಾರ್ಡರ್ ಇದೆ ನೋಡಿ. ಇಲ್ಲಿ ಮಿಯಾರು ಬ್ರಿಡ್ಜಿನ ಕೆಲಸ ಆಗ್ತಾ ಇದೆ. ಈಗ ನಾವು ಹೇಳುವಂಥದ್ದು ಅಂತ ಹೇಳಿದರೆ, ನೀವು ಮುಂದೆ ಹೋಗಿ ವೀಕ್ಷಣೆ ಮಾಡಬಹುದು. ಈಗ ಇಲ್ಲಿಂದ ಮುಂದೆ ಹೋಗಬೇಕಾದ್ರೆ ಸಾಧಾರಣ ನ್ಯಾಷನಲ್ ಹೆದ್ದಾರಿ ಏನು ಹೇಳ್ತದೆ ಅಂತೇಳಿ ಸಾಧಾರಣ 1 ವರ್ಷದಿಂದ 1 ಕಿಲೋಮೀಟರ್ಗೆ ಸಾಧಾರಣ ಒಂದು ಸ್ಟ್ರೈಟ್ ಕೊಡಬೇಕಂತೇಳಿ ಉಂಟು. ಇಲ್ಲಿ ಹಾದು ಹೋಗುವಂಥ ಅದು ಹಳೆ ಬ್ರಿಡ್ಜ್, ನಮ್ಮದು ಹಳೆಯ ರಸ್ತೆಯಲ್ಲಿದ್ದಂಥ ಬ್ರಿಡ್ಜ್. ಅಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ಉಳಿಸ್ಕೊಂಡ್ರು. ಈಗ ಈ ಬ್ರಿಡ್ಜನ್ನು ಒಂದು ಪೀಸನ್ನು ನಾವು ಅಲ್ಲಿ ಕುತ್ಕೊಳಿಸಿದ್ರೆ ನೇರ ಸಿಗ್ತಾ ಇತ್ತು. ಆ ಕಡೆ ನೋಡಿ ಮುಂದಕ್ಕೆ ಹೋದರೆ ಅಲ್ಲಿ ನೋಡಿ, ಅಲ್ಲಿ ಮುಂದಕ್ಕೆ ಹೋಗುವಾಗ ಬ್ರಿಡ್ಜ್ ದಾಟಿ ಒಂದು ಸಾಧಾರಣ ಒಂದು 500 ಮೀಟರ್ ಹೋಗುವಾಗ ಪುನಃ ಕರು ಕೊಟ್ಟಿದ್ದಾರೆ. ಪುನಃ ಇಲ್ಲಿ ಹೋಗ್ತದೆ ನೋಡಿ, ಅದನ್ನು ಕರು ಕೊಟ್ಟಿದ್ದಾರೆ. ಅದು ಇದಕ್ಕೆ ಮುಂದಕ್ಕೆ ಹೋಗುವಂಥ ಒಂದು ಖಾಸಗಿ ಸ್ಥಳ. ಅದು 3 ವರ್ಷ ಆದರೂ ಅದನ್ನು ಎಕ್ವೈರ್ಮೆಂಟ್ ಆಗಲಿಲ್ಲ. ಯಾವುದೇ ಪ್ರೋಸೆಸ್ ಇಷ್ಟ ತನಕ ಆಗಲಿಲ್ಲ. ಅವರಿಗೆ ಪರಿಹಾರ ಸಿಗಲಿಲ್ಲ. ಅವರು ಬಿಟ್ಟುಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಬ್ರಿಡ್ಜ್ ಆಗಿ ಇನ್ನೆಷ್ಟು ಸಮಯ ಕಾಯಬೇಕು ಅಂತೇಳಿ ಅವರು ಕೋರ್ಟಿಗೆ ಹೋದರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು, ಯಾವುದೇ ಬಗ್ಗೆ ಅದರ ಸರ್ಕಾರ ಇದು ಹೆದ್ದಾರಿ ಇಲಾಖೆ ಅದರ ಬಗ್ಗೆ ಯಾವುದೇ ಒಂದು ಗೋಜಿಗೆ ಕೂಡ ಹೋಗ್ತಾ ಇಲ್ಲ. ಈ ಸೈಡ್ ಇರುವಂಥ ಖಾಸಗಿ ಸ್ಥಳ, ಬ್ರಿಡ್ಜ್ ದಾಟಿ ಆ ಕಡೆ ಇರುವಂಥ ಖಾಸಗಿ ಸ್ಥಳ, ಯಾವುದನ್ನು ಕೂಡ ಎಕ್ವೈರ್ಮೆಂಟ್ ಮಾಡದೆ ಬ್ರಿಡ್ಜಿನ ಮಧ್ಯದಲ್ಲಿ ಕುತ್ಕೊಳಿಸಿ, ಬ್ರಿಡ್ಜನ್ನು ಕುತ್ಕೊಳಿಸುವಂಥ ಸ್ಥಳವನ್ನು ವೀಕ್ಷಣೆ ಮಾಡಿ ಮಧ್ಯದಲ್ಲಿ ಎಷ್ಟು ಜಾಗ ಬಿಟ್ಟಿದ್ದಾರೆ ನೋಡಿ. ರೋಡ್ ಆ ಕಡೆ ತೋರಿಸಿ, ಆ ಕಡೆ ನೋಡಿ, ಆ ಕಡೆ ಕೊಟ್ಟರೆ ಈ ಬ್ರಿಡ್ಜನ್ನು ಕಂಪ್ಲೀಟ್ ಆ ಕಡೆ ಕುತ್ಕೊಳಿಸಿದ್ರೆ ಸೀದಾ ನೇರ ರಸ್ತೆ ಹೋಗ್ತಾ ಇತ್ತು. ಎಷ್ಟೋ ಜನರಿಗೆ ಉಪಕಾರ ಆಗುತ್ತೆ. ಈಗ ಬ್ರಿಡ್ಜಿನ ಮಧ್ಯದಲ್ಲಿ ಆ ಕಡೆ ತುದಿ ಈ ಕಡೆ ತುದಿಯಲ್ಲಿ ಕೂಡ ಕರು ಸಿಗ್ತದೆ. ಅದಕ್ಕೆ ನೇರ ಹೊಣೆ ಅಂತ ಹೇಳಿದ್ರೆ ಅಧಿಕಾರಿ ವರ್ಗದವರಿಗೆ ಕಣ್ಣಿದ್ದು ಕೂಡ ಆಗಿದಾರ, ಅವರಿಗೆ ಕಿವಿ ಕೇಳಿಸ್ತಾ ಇಲ್ವಾ, ಕಣ್ಣು ಕಾಣುತ್ತಾ ಇಲ್ವಾ, ಅದು ಏನಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ರೋಡ್ ಕಾಂಟ್ರಾಕ್ಟ್ನವರು ಅವ್ರದ್ದು ಅವಧಿ ಮುಗಿದು ಅವ್ರು ಬಿಟ್ಟು ಹೋಗ್ತಾರೆ. ಆಗುವಂಥ ಅವಘಡಗಳಿಗೆ ಕಾರಣ ಯಾರು ಅಂತೇಳಿ ನಮ್ಮದು ಪ್ರಶ್ನೆ. ಮುಂದಕ್ಕೆ ನೋಡಿ, ಅಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಯಿತು, ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಉಂಟು. ಈ ಸಾಯುವಂಥ ಜನರಿಗೆ ಜೀವಕ್ಕೆ ಬೆಲೆ ಯಾರು? ಎಷ್ಟು ಜೀವಗಳು ಇಲ್ಲಿಂದ ಸಾಯಬೇಕು? ಈ ಹೆದ್ದಾರಿ ಮಾಡುವಂಥ ಅಧಿಕಾರಿ ವರ್ಗದವರಿಗೆ ಯಾರು ಹೊಣೆ ಅಂತೇಳಿ. ಈಗ ಜಿಲ್ಲಾಧಿಕಾರಿಗಳು ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಕಾಮಗಾರಿ ನಿಂತಿದೆ, ಅದು ಯಾವ ಕಾರಣಕ್ಕಾಗಿ ನಿಂತಿದೆ ಅನ್ನುವಂಥದ್ದು ಅವರು ಒಂದು ವೀಕ್ಷಣೆ ಮಾಡಿ ಅದಕ್ಕೆ ಏನು ಪರಿಹಾರ ಮಾಡಿ ಶೀಘ್ರದಲ್ಲಿ ಒಂದು ಪರಿಹಾರ ಮಾಡಿ ಅದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಳ್ಳುವುದು ಒಳ್ಳೆಯದು. ವೀಕ್ಷಕರೇ, ಇದು ಜೋಡ್ಕಟ್ಟೆಯಲ್ಲಿ ಇದ್ದೇವೆ ನಾವು. ಈ ಒಂದು ರಸ್ತೆಯಲ್ಲಿ ಇಲ್ಲಿನವರು ಹೇಳೋ ಪ್ರಕಾರ ಸಾಧಾರಣ 3 ತಿಂಗಳಿಂದ ಈ ಒಂದು ವಿದ್ಯುತ್ ಕಂಬ ಇದೆ. ಯಾಕೆ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಆದರೆ ಇದರಿಂದ ಸಮಸ್ಯೆ ಆಗ್ತಿರುವುದು ವಾಹನ ಸವಾರರಿಗೆ, ದಿನನಿತ್ಯದಲ್ಲಿ ಓಡಾಡುವವರು. ಯಾಕಂದ್ರೆ ಇದು ಸ್ವಲ್ಪ ಒಂದು ತಿರುವು ತರ ಇದೆ. ಇಲ್ಲಿ ಟೈರ್ಗಳು ತಾಗಿಕೊಂಡು ಹೋಗ್ತಾ ಇರುವಂತದ್ದು ಅಪಘಾತಕ್ಕೆ ದಾರಿ ಮಾಡ್ತಿದೆ. ಸರ್, ನೀವೇನ್ ಹೇಳ್ತೀರಾ ಈ ಬಗ್ಗೆ? ಅದೇ ನಾವು ಗಮನಿಸಿದ ಹಾಗೆ ಸಾಧಾರಣ ಒಂದು 4 ತಿಂಗಳಿಂದ ಈ ಕಂಬವನ್ನು ಅಡ್ಡಲ್ಲಿ ಹಾಕಿದ್ದಾರೆ. ಅದರ ಮೇಲೆ ಹೈವೇ ಅವರು ಬದಿಗೆ ಮಣ್ಣು ಹಾಕಿದ್ದಾರೆ. ಅದು ಯಾವ್ದಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ.
ಇದೊಂದು ಇದು ಬೈಪಾಸ್ನಿಂದ ಮಾಡಾಗೆ ಹಾದು ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ. ಇದು ಮೆಸ್ಕಾಂನವರ ಗಾಢ ನಿದ್ದೆಗೆ ಇದೊಂದೊಂದು ಜ್ವಲಂತ ಉದಾಹರಣೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ದಿನನಿತ್ಯ ಇದರಲ್ಲಿ ಕೆಲಸ ಆಗ್ತಾ ಉಂಟು. ಈಗ 33 kV ಪಾಸ್ ಆಗ್ತಾ ಉಂಟು. ಸಾಧಾರಣ ಎಷ್ಟೋ ತಿಂಗಳಿಂದ ಈ ಹೈವೇ ಇದರ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕಣ್ಣಿದ್ದು ಕುಡರಾಗಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ರಸ್ತೆ ಬದಿಯಲ್ಲಿ ಉಂಟು ಟರ್ನ್ ಒಂದು, ದಿನಂಪ್ರತಿ ವಾಹನಗಳು ಅದಕ್ಕೆ ಒರೆಸ್ಕೊಂಡು ಅದರಲ್ಲಿ ಕಪ್ಪು ಮಾರ್ಕನ್ನು ಕಾಣಬಹುದು. ಟೈರ್ ಪ್ರತಿನಿತ್ಯ ಹಾದು ಹೋಗುವಂತ ನೋಡಿ, ದಿನಂಪ್ರತಿ ಸಾವಿರಾರು ಬೈಕಲ್ಲಿ ಹೋಗುವಂಥದ್ದು. ಬೈಕ್ ಸವಾರರು ಎಲ್ಲಾದ್ರೂ ಬಂದ್ರೆ ದೇವರೇ ಕಾಪಾಡಬೇಕು, ಪ್ರಾಣಕ್ಕೆ ಅಪಾಯ ಇರುವಂತ ಸಲ. ನಾವು ತುಂಬಾ ಸಲ ಮೆಸ್ಕಾಂ ಇಲಾಖೆಯವರಿಗೆ ಹೇಳಿದೆ. ಒಂದ್ಸಲ ಮೌಖಿಕವಾಗಿ ಫೋನ್ ಮುಖಾಂತರ ಹೇಳಿದ್ದೇನೆ, ಅದನ್ನು ತೆಗೆದು ಬಿಡಿ ಅಂತೇಳಿ. ಆದ್ರೆ 4 ತಿಂಗಳಿಂದ ಇದರ ಬಗ್ಗೆ ಗೋಜಿಗೆ ಹೋಗ್ಲಿಲ್ಲ. ಇದೀಗ ನಿಮ್ಮ ನ್ಯೂಸ್ ಕಾರ್ಕಳದ ಮೂಲಕ ನಾನು ಅವರಿಗೆ ಮೆಸ್ಕಾಂ ಇನ್ನೊಮ್ಮೆ ನಾನು ಎಚ್ಚರಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದಷ್ಟು ಶೀಘ್ರದಲ್ಲಿ ಅದನ್ನು ಇಲ್ಲವರಿ ಮಾಡಬೇಕು. ಯಾವುದಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮಣ್ಣು ರಸ್ತೆಯ ಬದಿಯ ಮಣ್ಣು ಆಚೆ ಸರಿಸಲಿಕ್ಕೆ ಹೋಗ್ಬಾರ್ದು ಅಂತ ಇಟ್ಟಿದ್ದಾರೆ, ಏನಂತೇಳಿ ಗೊತ್ತಿಲ್ಲ. ಇದೊಂದು ಹಾಸ್ಯಾಸ್ಪದವಾಗಿ ಕಾಣ್ತದೆ ನನಗೆ. ಜನರ ಬದುಕಿನೊಟ್ಟಿಗೆ ಹಾಸ್ಯ ಇದನ್ನು ಚೆಲ್ಲಾಟ ಆಡುವಂಥ ಕೆಲಸವನ್ನು ಮೆಸ್ಕಾಂ ಇಲಾಖೆ ಕೂಡ ಮಾಡ್ತಾ ಇದೆ. ಎಚ್ಚರಿಸಿದ್ರು ಇದು ಇಷ್ಟವರೆಗೆ ಕ್ಲಿಯರ್ ಮಾಡಲಿಲ್ಲ. ಅದನ್ನು ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕಲ್ಲಿ ನಿಮ್ಮ ನ್ಯೂಸ್ ಕಾರ್ಕಳ ಮುಖಾಂತರ ನಾನು ಅವರಿಗೆ ಮನವಿಯನ್ನು ಮಾಡ್ಕೊಳ್ತೇನೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಪುಲ್ಕೇರಿ ಬೈಪಾಸ್ ನಿಂದ ಮೀಯಾರು ಬಜಗೋಳಿಯಾಗಿ ಮಾಳಾ ಗೇಟ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ, ಮುಖ್ಯವಾಗಿ ಮೀಯಾರು ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಅಲ್ಲಿನ ಜನತೆ ಏನ್ ಹೇಳಿದ್ರೆಂಬುದು, ಅಸಮರ್ಪಕ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ, ಅಥವಾ ಏನು ಹೆದ್ದಾರಿಗೆ ಬೇಕಾದಂತಹ ನಿಯಮಗಳು ಇಲ್ಲಿ ಪಾಲನೆ ಆಗ್ಲಿಲ್ಲ ಅನ್ನುವಂತ ಆರೋಪಗಳು ಗ್ರಾಮಸ್ಥರಲ್ಲಿ ಕೇಳಿ ಬರ್ತಾ ಇದೆ. ಹಾಗೆಯೇ ಮೀಯಾರು ಕಮಲಾ ಕ್ರಾಸ್ ಬಳಿ ಮೊನ್ನೆ ನಡೆದಂತಹ ತೂಫಾನ್ ಮತ್ತೆ ವರುಣ್ ಬಸ್ಸಿನ ನಡುವಿನ ಅಪಘಾತದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ರೆಂಬುದು, ಈ ರೀತಿಯ ಅಪಘಾತಗಳನ್ನು, ಮುಖ್ಯವಾಗಿ ಚಾಲಕನ ನಿರ್ಲಕ್ಷ್ಯದಿಂದ ನಡೆಯುವಂತಹ ಅಪಘಾತದ ಸಂದರ್ಭ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು, ಬಸ್ಸುಗಳ ನಡುವಿನ ಏನು ಟೈಮಿಂಗ್ಸ್ ಅಡ್ಜಸ್ಟ್ಮೆಂಟ್, ವೇಗದ ಮಿತಿ, ಇದಕ್ಕೆಲ್ಲ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದಕ್ಕೆ ಜನ ಏನ್ ಹೇಳಿದ್ರೆಂಬುದು ಇದಾಗಿತ್ತು ಈ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗಂಭೀರ ವಿಷಯದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮರಾ ಪರ್ಸನ್ ರಕ್ಷಣ್ ಜೊತೆ ನಳಿನಿಯ ಸುವರ್ಣ. ಧನ್ಯವಾದ.